ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಇವತ್ತು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ವೆರಿ ಫಸ್ಟ್ ಲೆಕ್ಚರ್ ಬಂದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಇದರಲ್ಲಿ 5 ಮಾರ್ಕ್ಸ್. ನೀವು ಯಾವುದೇ ಕ್ವಶನ್ ಪೇಪರ್ ಇಲ್ಲಿ ಹೋಗಿ ತೊಗೊಂಡ್ರೆ ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕೇಳ್ತಾರೆ. ತುಂಬ ಈಸಿ ಕಾನ್ಸೆಪ್ಟ್ಸು, ತುಂಬ ಈಸಿ ಕಾನ್ಸೆಪ್ಟು. ನಾನೇ ನಿಮ್ಗೆ ಕಂಪ್ಲೀಟ್ಲಿ ಕಾನ್ಸೆಪ್ಟ್ ಟೀಚ್ ಮಾಡಿ ನಂತರ ಎಲ್ಲ ಕ್ವಶನ್ಸ್ ಯಾವ ರೀತಿ ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ತಾ ಇದೆಯೋ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡೋಣ ಆ್ಯಕ್ಚುಲಿ. ಸೊ ಐ ಹ್ಯಾವ್ ಟೇಕನ್ ಆಲ್ ದ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್, ಕಾನ್ಸೆಪ್ಟ್ ಟೀಚ್ ಮಾಡ್ತೀನಿ, ನಂತರ ಕ್ವಶನ್ ಸಾಲ್ವ್ ಮಾಡ್ತೀನಿ. ಆಲ್ಮೋಸ್ಟ್ ನೀವು ಈ ವಿಡಿಯೋ ನೋಡಿದ್ರೆ 5 ಮಾರ್ಕ್ಸ್ ನಿಮಗೆ ಕನ್ಫರ್ಮ್ ಆಗಬೇಕು. ಆ್ಯಂಡ್ ಯು ಶುಡ್ ಲವ್ ದ ಕಾನ್ಸೆಪ್ಟ್. ಸೊ ಅಫ್ಕೋರ್ಸ್ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್, ಅದ್ರ ಜೊತೆ ಯು ಶುಡ್ ಆಲ್ಸೋ ಲವ್ ದ ಕಾನ್ಸೆಪ್ಟ್. ಫಸ್ಟ್ ಬಂದು ಆ್ಯಂಡ್ ಪ್ಲೀಸ್ ಆಲ್ವೇಸ್ ವಾಚ್ ದ ವಿಡಿಯೋಸ್ ಇನ್ ದ ಆರ್ಡರ್. ಒಂದು ಆರ್ಡ್ರಲ್ಲಿ ನಾವು ನೋಡಬೇಕು. ಇದು ಈ ಚಾಪ್ಟ್ರಲ್ಲಿ ಬೇಸಿಕಲಿ ಫಸ್ಟ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಇದೆ. ನಂತರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್, ನಂತರ ಅಪ್ರಾಕ್ಸಿಮೇಷನ್ಸ್, ನಂತರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಟ್ಯಾಂಜೆನ್ಸ್ ಅಂಡ್ ನಾರ್ಮಲ್, ನಂತರ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ. ಟೋಟಲಿ 5 ಟಾಪಿಕ್ಸ್ ಇದೆ. 5 ಟಾಪಿಕ್ಸ್ ಹೇಳ್ಕೊಡ್ತೀನಿ. ಆ್ಯಂಡ್ ಸೊ ಡೋಂಟ್ ವರಿ, ಯು ಜಸ್ಟ್ ಹ್ಯಾವ್ ಟು ವಾಚ್ ಇನ್ ಆರ್ಡರ್. ಅದೇ ರೀತಿ ಪ್ರೀವಿಯಸ್ ಚಾಪ್ಟರ್ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಐ ಗಿವ್ ಆಲ್ ದ ಲೆಕ್ಚರ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ವಾಚ್ ಇಫ್ ಯು ಡೋಂಟ್ ನೋ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ. ಅದೇ ರೀತಿ ಮ್ಯಾಥ್ಸ್ ಏನಾಗಿದೆ ಎಲ್ಲ ಚಾಪ್ಟರ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಿಮ್ಗೆ ಏನು ಅರ್ಥ ಆಗಲ್ಲೋ ಅದನ್ನು ನೋಡ್ತಾ ಇರಿ, ಓಕೆನಾ. ಫಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು, ನಾನು ಯಾವತ್ತೂ ಹೇಳ್ತೀನಿ ಕಾನ್ಸೆಪ್ಟ್ ಇಸ್ ದ ಕಿಂಗ್. ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಯಾವ ಥರ ಕ್ವಶನ್ ಕೊಟ್ಟರು ಮಾಡ್ಬೋದು, ಓಕೆ. ಮ್ಯಾಥ್ಸಲ್ಲಿ ಕಾನ್ಸೆಪ್ಟ್ಸ್ ತುಂಬ ಈಸಿಯಾಗಿರುತ್ತೆ, ತಲೆ ಕೆಡಿಸೋದು ಬೇಕಾಗಿಲ್ಲ. ಆ್ಯಸ್ ದ ಚಾಪ್ಟರ್ ಸೇಸ್, ಅಂದರೆ ಇಲ್ಲಿ ಚಾಪ್ಟರ್ ಏನು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ನಾವು ಡಿರೈವೇಟಿವ್ಸ್ ಚಾಪ್ಟರ್ ಓದಿದ್ದೀವಿ, ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ, ಅದ್ರದ್ದು ಅಪ್ಲಿಕೇಶನ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನು ರಿಯಲ್ ಲೈಫಲ್ಲಿ ಡಿರೈವೇಟಿವ್ಸ್ನ ಯಾವ ರೀತಿ ನಾವು ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತೀವಿ, ಇಂಜಿನಿಯರಿಂಗಲ್ಲಾಗಲಿ ರಿಯಲ್ ಲೈಫಲ್ಲಿ ಎಷ್ಟು ಯೂಸ್ ಇದೆ ಅಂತ ಒಂದು ವಿಡಿಯೋ ಆಲ್ರೆಡಿ ಮಾಡಿ ತುಂಬ ದಿನ ಹಿಂದೆ, ಬಟ್ ಯಾರೂ ನೋಡಿಲ್ಲ. ಇಫ್ ಯುವರ್ ಇಂಟ್ರೆಸ್ಟ್ ಕ್ಯಾನ್ ಆಲ್ಸೋ ಚೆಕ್ ದ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇನ್ ರಿಯಲ್ ಲೈಫ್ ಅಂತ. ಐ ಗಿವ್ ದ ವಿಡಿಯೋ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಇಫ್ ಇಂಟ್ರೆಸ್ಟೆಡ್ ಇನ್ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ, ಗೋ ಅಂಡ್ ವಾಚ್, ಓಕೆ. ಫಸ್ಟ್ ಲೆಟ್ಸ್ ಕಮ್ ಟು ದ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಅಂದರೆ ಇಲ್ಲಿ ನಾವು ವಿ ಡಿಸ್ಕಸಿಂಗ್ ಅಬೌಟ್ ದೇರ್ 5 ಅಪ್ಲಿಕೇಶನ್ ಬೇಸಿಕಲಿ. ಅದ್ರಲ್ಲಿ ಫಸ್ಟ್ ಬಂದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಐ ಕ್ವಿಕ್ಲಿ ಗೋ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಐ ಡಿಸ್ಕಸ್ ಆಸ್ ಪರ್ ದ ಬೋರ್ಡ್ ಎಕ್ಸಾಮ್, ಓಕೆ. ಫಸ್ಟ್ ನೋಡಿ, ವರ್ಡ್ ಏನು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೋಣ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂದರೆ? ಸೊ ಮೀನಿಂಗ್ ಏನಪ್ಪ? ಫಸ್ಟು ಕ್ವಾಂಟಿಟೀಸ್, ಆಯಿತಾ. ಸೊ ಫಸ್ಟು ಆ್ಯಸ್ ದ ವರ್ಡ್ಸ್ ಈಸ್ ಹಿಯರ್. ಸೊ ರೇಟ್ ಆಫ್ ಚೇಂಜ್ ಆಫ್, ಓಕೆ, ಕ್ವಾಂಟಿಟೀಸ್. ಸೊ ಯಾವುದೋ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ. ಸಿ ಲೈಫಲ್ಲಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಯಾವುದೂ ಕಾನ್ಸ್ಟೆಂಟ್ ಇಲ್ಲ. ಸೊ ಥಿಂಗ್ಸ್ ಕೀಪ್ ಚೇಂಜಿಂಗ್ ಎವ್ರಿ ಟೈಮ್. ಸೊ ಅದನ್ನು ನಾವು ಮೆಷರ್ ಮಾಡೋಕ್ಕೆ ಎಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಮ್ಯಾಥಮೆಟಿಕಲ್ ಪಾಯಿಂಟ್ ಆಫ್ ವ್ಯೂ ತೊಗೊಂಡ್ರೆ ಏರಿಯಾ ಚೇಂಜ್ ಆಗ್ತಾ ಇರುತ್ತೆ, ವಾಲ್ಯೂಮ್ ಚೇಂಜ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಕ್ವಾಂಟಿಟಿ ಆಗಲಿ, ಏರಿಯಾ, ವಾಲ್ಯೂಮ್, ಸರ್ಫೇಸ್ ಏರಿಯಾ, ಆರ್ ಮೇ ಬಿ ಕಾಸ್ಟ್, ಆರ್ ಮೇ ಬಿ ಸ್ಪೀಡ್, ಆರ್ ಮೇ ಬಿ ಆಕ್ಸಲೇಷನ್, ಏನಾದರೂ ಆಗಲಿ. ಸೊ ದ ಲಾಟ್ ಆಫ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸು, ಈವನ್ ಮನಸ್ಸು ಕೂಡ ನಿಮ್ಗೆ ಚೇಂಜ್ ಆಗ್ತಾ ಇರುತ್ತಲ್ವ, ಇಟ್ಸ್ ಚೇಂಜಿಂಗ್. ನೋ ಎಕ್ಸಾಮ್ ಟೈಮಲ್ಲಿ ಫುಲ್ ಚೇಂಜ್ ಆಗ್ತಾ ಇರುತ್ತೆ. ದ ಮೈಂಡ್, ಸೊ ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಅಫ್ಕೋರ್ಸ್ ದ ಮೈಂಡ್, ಮನಸ್ಸು ನಾನು ಆ್ಯಕ್ಚುಲಿ ವಿ ಕಾಂಟ್ ಮೆಷರ್ ಇನ್ ಟರ್ಮ್ಸ್ ಆಫ್, ನಾನು ಮೆಷರ್ ಮಾಡೋಕ್ಕೆ ಆಗೋದಿಲ್ಲ. ಅದರ್ ಥಿಂಗ್ಸ್ ಕ್ಯಾನ್ ಬಿ ಮೆಷರ್ಡ್ ಮ್ಯಾಥಮೆಟಿಕಲಿ, ನಿಮ್ಮ ಮನಸ್ಸನ್ನು ಮೆಷರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು 5 ಮಾರ್ಕರ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ನ್ಯೂಮರಿಕಲ್ಸ್. ಸಡನ್ನಾಗಿ ಯಾವುದೋ ಯೂಟ್ಯೂಬಲ್ಲಿ ಯಾವುದೋ ಫಾರ್ ಎಕ್ಸಾಂಪಲ್ ನಿಮ್ಮ ಫೇವ್ರೇಟ್ ಬಡ ಬಾಸ್ ಸೆಲೆಬ್ರಿಟಿ ಯಾರೋ ಒಬ್ಬರು, ಸಮಥಿಂಗ್ ಯು ಆರ್ ಫ್ಯಾನ್ ಆಫ್ ಸಮನ್, ರೈಟ್? ನೌಡೇಸ್ ಎವ್ರಿ ಒನ್ ಸೆಲೆಬ್ರಿಟೀಸ್ ಇನ್ ದ ಯೂಟ್ಯೂಬ್, ಓಕೆ. ಯಾವುದೊಂದು ವೀಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ಇಮಿಡಿಯೇಟಾಗಿ ನನ್ನ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು 5 ಮಾರ್ಕರ್ ಬಿಟ್ಬಿಟ್ಟು ಇದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಬಿಟ್ಬಿಟ್ಟು ಯು ವಿಲ್ ಸ್ಟಾರ್ಟ್ ಶಿಫ್ಟ್ ಟು ಅದರ್ ವೀಡಿಯೋ. ಸೊ ಯುವರ್ ಮನ್ಸ್ ಆಲ್ಸೋ ಚೇಂಜಿಂಗ್. ನಿಮ್ಮ ಮೈಂಡ್ ಕೂಡ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈ ಟೈಮಲ್ಲಿ ಇದು ಮಾಡ್ತಾ, ಇನ್ನೊಂದು ಟೈಮಲ್ಲಿ ಇನ್ನೊಂದು ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಈ ಕಾಲೇಜ್ ಇದ್ದರೆ ಇನ್ನೊಂದು ಯೋಚನೆ ಮಾಡ್ತಾ ಇರ್ತೀರಾ, ಮನೇಲಿ ಬಂದು ಇನ್ನೊಂದು ಯೋಚನೆ ಮಾಡ್ತಾ ಇರ್ತೀರಾ. ಸೊ ಥಿಂಗ್ಸ್ ಆರ್ ಚೇಂಜಿಂಗ್ ಆಫ್ಕೋರ್ಸ್. ಸೊ ಎನಿವೇರ್ ಮನಸ್ಸು ಅನ್ನೋದು ನಾನು ಮೆಷರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇನ್ಫ್ಯಾಕ್ಟ್ ನಾನು ಇವತ್ತು ಬೆಳಗ್ಗೆನೇ ಒಂದು ಸಾಂಗ್ ನಂಗೆ ನೆನಪು ಬಂತು. ಅದು ಜಸ್ಟ್ ನಾನು ಕ್ವಿಕ್ಲಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅದು ಯಾವುದೋ ಒಂದು ಸಾಂಗ್ ನೆನಪು ಬಂತು, ಕನ್ನಡದ್ದು. ಸೊ ವೆರಿ ಗುಡ್ ಸಾಂಗ್. ಸೊ ಮನಸ್ಸೇ ಓ ಮನಸ್ಸೇ ಎಂಥ ಮನಸ್ಸೇ ಅಂತ ಸಮಥಿಂಗ್ ಲೈಕ್ ದಟ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ ಸಾಂಗಲ್ಲಿ ಬರೀ ಮನಸ್ಸಂತೆ ಇರುತ್ತೆ ಆ್ಯಕ್ಚುಲಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ದಟ್ ದ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಏನು ಮನಸ್ಸಿದೆಯಲ್ವಾ, ತುಂಬ ಇಂಪಾರ್ಟೆಂಟ್. ಸೊ ಕೀಪ್ ಇಟ್ ಕಾನ್ಸ್ಟೆಂಟ್ ಸೊ ದಟ್ ಇನ್ ಎಕ್ಸಾಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಸೊ ಡೋಂಟ್ ಕೀಪ್ ಫ್ಲಕ್ಚುಯೇಟಿಂಗ್ ಹಿಯರ್ ಆ್ಯಂಡ್ ದೇರ್, ಓಕೆ. ಈಗ ಕಮಿಂಗ್ ಟು ದ ಪಾಯಿಂಟ್, ವಾಟ್ ಐ ಆಮ್ ಟೆಲ್ಲಿಂಗ್ ನಾವು ಹಿಯರ್, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂದರೆ ಏನು? ಕ್ವಾಂಟಿಟೀಸ್, ಏರಿಯಾ, ವಾಲ್ಯೂಮ್, ಕಾಸ್ಟ್, ಆರ್ ಮೇ ಬಿ ಸಮಥಿಂಗ್ ಲೈಕ್ ಏನಾದರೂ ಆಗಿರಲಿ, ಕಾನ್ಸ್ಟೆಂಟ್ಲಿ ಥಿಂಗ್ಸ್ ಆರ್ ಚೇಂಜಿಂಗ್. ಹೌ ದೇ ಆರ್ ಚೇಂಜಿಂಗ್, ಹೌ ಫಾಸ್ಟ್ ದೇ ಆರ್ ಚೇಂಜಿಂಗ್, how they're changing with respect to other quantity.
ಅದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾವು ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ, ಇಫ್ ಐ ರೈಟ್ ದ ವರ್ಡ್ dx/dy, ನಾನು dx/dy ಅಂತ ಬರೆದ್ರೆ ಮೀನಿಂಗ್ ಏನು ಗೊತ್ತಾ? ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಹೌ ಎಕ್ಸ್ ಈಸ್ ಚೇಂಜಿಂಗ್, ಹೌ ಯುವರ್ ಮನಸ್ಸು ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ಪ್ಲೇಸಸ್. ಓಕೆ, ಸೊ ನಾಟ್ ಲೈಕ್ ದ್ಯಾಟ್, ಕಮ್ ಟು ದಿಸ್. ಓಕೆ, ಸೊ ಇಲ್ಲಿ ನಾವು ಮ್ಯಾಥ್ಸ್ ಮೆಷರಬಲ್ ಕ್ವಾಂಟಿಟೀಸ್, ಸೊ ಮನಸ್ಸನ್ನು ಮೆಷರ್ಮೆಂಟ್ ಮಾಡೋಕ್ಕಾಗೋದು ತೊಗೊಳೋದಿಲ್ಲ. ಲೆಟ್ಸ್ ಕಮ್ ಟು ಎಕ್ಸ್ ನಾವು. ಎಕ್ಸ್ ಅಂದರೆ ಏನು? ಎನಿಥಿಂಗ್ ಇಟ್ ಕ್ಯಾನ್ ಬಿ ವಾಲ್ಯೂಮ್, ಇಟ್ ಕ್ಯಾನ್ ಬಿ ಏರಿಯಾ, ಇಟ್ ಕ್ಯಾನ್ ಬಿ ಸರ್ಫೇಸ್ ಏರಿಯಾ, ಇಟ್ ಕ್ಯಾನ್ ಬಿ ಕಾಸ್ಟ್, it can be anything, it can be acceleration, speed, or anything. So when something is changing with respect to some other variable, how it is changing, ಅದೇ ಮೀನಿಂಗು dx/dy ಅಂತ ಹೇಳಿದ್ರೆ. dx/dy ಅಂದರೆ ಏನು? how fast how x is changing with respect to y. Suppose ಈ y ಅಂದರೆ ಏನಾದ್ರು ಆಗಿರ್ಬೋದು, with respect to time, with respect to position, with respect to something else, it can be there. Volume can change with respect to area. For example ಏನು ಗೊತ್ತಾ, ಈಗ ನಾನು ಒಂದು ಯಾವುದೋ ಒಂದು ರೇಡಿಯಸ್ನ, ಒಂದು ಸರ್ಕಲ್ ತೊಗೊಂಡು ಆ ಸರ್ಕಲ್ದ ರೇಡಿಯಸ್ನ ನಾನು 10% ಜಾಸ್ತಿ ಮಾಡಿದೆ. ಒಂದು ಸರ್ಕಲ್ ರೇಡಿಯಸ್ನ 10% ಜಾಸ್ತಿ ಮಾಡಿದೆ, ಏರಿಯಾ ಏನಾಗುತ್ತೆ? ಏರಿಯಾ ಡಬಲ್, ಏರಿಯಾನು 10% ಆಗುತ್ತಾ? ಇಲ್ವಲ್ಲ. ಸೊ ಏನೋ ಚೇಂಜ್ ಆಗುತ್ತೆ. ಹೌ ಫಾಸ್ಟ್ ಏರಿಯಾ ಇಸ್ ಚೇಂಜಿಂಗ್. ಇಫ್ ಐ ಇನ್ಕ್ರೀಸ್ ರೇಡಿಯಸ್ ಬೈ 5% or if I increase radius at a rate of 1 centimeter per second, how area is changing? Will area will change same? No, many times it won't be changing. In fact, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ ಈ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಕ್ವಾಂಟಿಟೀಸ್ ಇನ್ಕ್ರೀಸ್ ಬೈ 10%, ವಾಟ್ ಈಸ್ ದ ಅದರ್ ಕ್ವಾಂಟಿಟಿ ಅಂತ. ಸೊ ಇಟ್ಸ್ ನಾಟ್ ಲೈಕ್ ಡೈರೆಕ್ಟ್ಲಿ ಆ ಪ್ರಪೋರ್ಷನ್ ಇರೋದಿಲ್ಲ. ಲಾಟ್ ಆಫ್ ಗುಡ್ ಕ್ವಶನ್ಸ್ ಲೈಕ್ ದಿಸ್. ಅಂದರೆ ಏನು? ಒಂದು ಚೇಂಜ್ ಆದರೆ ಹೌ ದ ಹೋಲ್ ಥಿಂಗ್ ವಿಲ್ ಚೇಂಜ್, ಅಂದರೆ ಹೌ ವಿ ಗೋನ್ ಟು ಮೆಷರ್ ಸೊ ಚೇಂಜ್ ಆಫ್ ಒನ್ ವಿತ್ ರೆಸ್ಪೆಕ್ಟ್ ಟು ಅದರ್ ಥಿಂಗ್, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಅರ್ಥ ಆಯ್ತಾ? ದಿಸ್ ಇಸ್ ದ ಮೀನಿಂಗ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ನಾವು ಡೈರೆಕ್ಟಾಗಿ ಕ್ವಶನ್ಸ್ಗೆ ಹೋಗೋಣ. ಸೊ ಬಿಕಾಸ್ ದಟ್ಸ್ ಆಲ್, ಇನ್ನೇನು ಕಾನ್ಸೆಪ್ಟ್ ಇಲ್ಲ. dx/dy ಅಂದರೆ ಏನು? ಹೌ ಎಕ್ಸ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಈ ಕ್ವಶನ್ಸಲ್ಲಿ ನಮ್ಮ ಎಷ್ಟೊಂದು ಕ್ವಶನ್ಸ್ ಇದೆಯಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, NCERTಯಲ್ಲಿ ಎಲ್ಲ ಕ್ವಶನ್ಸಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಯಾವ ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ವಾಟ್ ಅಂತ. ಸೊ ಹೌ ಫಾಸ್ಟ್ ಅಂತ ಕೊಟ್ಟಿದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಗೊತ್ತಾಗುತ್ತೆ ನಮ್ಗೆ ಈಸಿಯಾಗಿ. ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರುತ್ತೆ. ಸೊ ಯು ಹ್ಯಾವ್ ಟು, ದಟ್ಸ್ ದ ಓನ್ಲಿ ಥಿಂಗ್, ಯು ಹ್ಯಾವ್ ಟು ಐಡೆಂಟಿಫೈ ಥಿಂಗ್ಸ್. ಏನು ಕ್ವಶನ್ ಕೇಳ್ತಾ ಇದ್ದಾರೆ, ಏನು ಫೈಂಡ್ ಮಾಡಬೇಕು. ಸೊ ಇಟ್ ಜಸ್ಟ್ ಓನ್ಲಿ ಥಿಂಗ್ ಇಸ್ dx/dy. ದಟ್ಸ್ ಆಲ್. ಕಾನ್ಸೆಪ್ಟ್ ಇಸ್, ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ಹೌ ಎಕ್ಸ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ, ಹೌ ಒನ್ ಕ್ವಾಂಟಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಅದರ್ ಕ್ವಾಂಟಿಟಿ, ದಟ್ ಈಸ್ ಕಾಲ್ಡ್ ಎಸ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಅರ್ಥ ಆಯ್ತಾ? ಈಗ ಫಸ್ಟ್ ದ ಲೆಂತ್. ಫಸ್ಟ್ ಕ್ವಶನ್ ಏನಿದೆ ಇಲ್ಲಿ? ಸೊ ದ ಕ್ವಶನ್ ಸೇಸ್ ದ್ಯಾಟ್, ಹೌದು ಇದು ಒನ್ ಆಫ್ ದ ಫೇಮಸ್ ಕ್ವಶನ್ ಮಕ್ಕಳು ಎಷ್ಟು ಸತಿ ಬೋರ್ಡ್ ಎಕ್ಸಾಮ್ ಕೇಳಿದ್ರೆ ಗೊತ್ತಾ? ಇದನ್ನು 5 ಮಾರ್ಕ್ಸ್ ಕೇಳಿದ್ದಾರೆ. ಐ ಡೋಂಟ್ ನೋ ಲೈಕ್ ವೈ ಇಟ್ ಇಸ್ 5 ಮಾರ್ಕ್ಸ್. ನೀವು ಐ ಥಿಂಕ್ ವಿತಿನ್ 3 ಮಿನಿಟ್ಸಲ್ಲಿ ನೀವು ಆನ್ಸರ್ ಮಾಡ್ಬೋದು. ಗೊತ್ತಿದೆ ಕ್ವಶನ್ ಇದು ಆ್ಯಕ್ಚುಲಿ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಈಗ ಏನು ಕ್ವಶನ್ ಏನಂದರೆ, ಈಗ ಲೆಂತ್ ಎಕ್ಸ್ ಆಫ್ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್. ಒಂದು ರೆಕ್ಟ್ಯಾಂಗಲ್ ಲೆಂತು ಡಿಕ್ರೀಸ್ ಆಗ್ತಾ ಇದೆ, ಲೆಂತು ಓಕೆ ಗಿವನ್, ಆ್ಯಂಡ್ ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್ ಎಟ್ ಅ ರೇಟ್ ಆಫ್ 4 centimeter per minute. ಓಕೆ, ಅಂದರೆ ಲೆಂತ್ ಎಕ್ಸ್ ಬಂದು ಡಿಕ್ರೀಸ್ ಆಗ್ತಾ ಇದೆ ಆ್ಯಂಡ್ ವೈ ಬಂದು ವಿಡ್ತ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ಅಟ್ ಸಮ್ ಎಕ್ಸ್ ಇಸ್ ಈಕ್ವಲ್ ದಿಸ್ ಮಚ್, ವೈ ಇಸ್ ದಿಸ್ ಮಚ್, ಫೈಂಡ್ ದ ರೇಟ್ ಅಟ್ ವಿಚ್ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನಂದರೆ ಇಲ್ಲಿ ಕ್ವಶನ್ ಇಲ್ಲಿ, ಸೊ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ಹೌ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೋಡಿ ಎಲ್ಲ ಟೈಮ್ ಇದೆಯಲ್ವಾ, ಎವ್ರಿವೇರ್ ಟೈಮ್ ಇಸ್. ಅಂದರೆ ಕ್ವಶನ್ ಕೇಳ್ತಾ ಇದ್ದಾರೆ ಹೌ ಫಾಸ್ಟ್ ದ ಪೆರಿಮೀಟರ್ ಇಸ್ ಚೇಂಜಿಂಗ್, ವಾಟ್ ಈಸ್ dp/dt. ಸೆಕೆಂಡ್ ಕ್ವಶನ್ ಏನು ಕೇಳ್ತಾರೆ, ಹೌ ಫಾಸ್ಟ್ ದ ಕ್ವಾಂಟಿಟಿ ಏರಿಯಾ ಇಸ್ ಚೇಂಜಿಂಗ್, ದಟ್ ಈಸ್ dA/dt ಎಷ್ಟು ಯಾವುದೇ ಚೇಂಜ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ dp/dt, dA/dt. ಇಟ್ಸ್ ಅ ವೆರಿ ಸಿಂಪಲ್. ಯು ಹ್ಯಾವ್ ಟು ಪುಟ್ ದ ಫಾರ್ಮುಲಾ ಫಾರ್ ಪೆರಿಮೀಟರ್, ಯು ಹ್ಯಾವ್ ಟು ಪುಟ್ ದ ಫಾರ್ಮುಲಾ ಫಾರ್ ಏರಿಯಾ, ಯು ಡಿಫ್ರೆನ್ಶಿಯೇಟ್ ಇಟ್ ಆ್ಯಂಡ್ ಪುಟ್ ಎವ್ರಿಥಿಂಗ್ ವಾಟ್ ಇಸ್ ಗಿವನ್, ವಿಲ್ ಗೆಟ್ ದ ಆನ್ಸರ್. ನಾನು ಮಾಡ್ತೀನಿ ಫಸ್ಟ್. ಸೊ ಯಾವುದೇ 5 ಮಾರ್ಕ್ ಕ್ವಶನ್ ಕೊಟ್ಟರು ಫಸ್ಟ್ ನಾವೇನು ಬರೀಬೇಕು, ಗಿವನ್ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಗಿವನ್ ಏನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಬೇಸಿಕಲ್ಲಿ ನಿಮಗೆ. ಸೊ ದ ಡೇಟಾ ಇಸ್ ಗಿವನ್ ಫಾರ್ ಯು ಇಸ್ ವಾಟ್ ಈಸ್ ಗಿವನ್, ದಿಸ್ ಇಸ್ ಡಿಕ್ರೀಸಿಂಗ್ ಎಟ್ ಅ ರೇಟ್. ಅಂದರೆ ದ ಲೆಂತ್, ನಾನು ಲೆಂತ್ನ ಎಕ್ಸ್ ಅಂತ ತೊಗೊತೀನಿ. ಸೊ ಇಫ್ ಐ ಟೇಕ್ ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಆಸ್ ಎಕ್ಸ್ ಆ್ಯಂಡ್ ದ ವಿಡ್ತ್ ಆಸ್ ವೈ, ಈಗ ಏನಾಗ್ತದೆ, ಈಗ ಎಕ್ಸು ಡಿಕ್ರೀಸ್ ಆಗ್ತಾ ಇದೆ. ಸೊ ನನಗೆ dx/dt ಬಂದು ಡಿಕ್ರೀಸಿಂಗ್ ವ್ಯಾಲ್ಯೂ ಬಂದು, ಡಿಕ್ರೀಸಿಂಗ್ ಅಂದರೆ ನೆಗೆಟಿವ್ ವ್ಯಾಲ್ಯೂ. ಸೊ -5 centimeters per minute. ಇದು -5 centimeters per minute ಆಗಿದೆ. -5 centimeters per minute ಕೊಟ್ಟಿದ್ದಾರೆ dx/dt. ನಂತರ dy/dt ಏನು ಕೊಟ್ಟಿದ್ದಾರೆ, dy/dt ಇನ್ಕ್ರೀಸ್ ಆಗ್ತಾರೆ. ಸೊ ಆಬ್ವಿಯಸ್ಲಿ ಅದು ವ್ಯಾಲ್ಯೂ ಬಂದು ಪಾಸಿಟಿವ್ ಇರುತ್ತೆ. ಅದು 4 centimeters per minute ಕೊಟ್ಟಿದ್ದಾರೆ. ಓಕೆನಾ? ಸೊ ಇಷ್ಟು ಕೊಟ್ಟಿರೋ ವ್ಯಾಲ್ಯೂಸ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಫೈಂಡ್
the rate of change of perimeter at these values, at x is equal to 8, x is equal to y. ಅವ್ರು ಕೊಟ್ಟಿದ್ದಾರೆ x is equal to 8 and y is equal to 6 ಅಂತ ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈಗ ಫಸ್ಟ್ x and y ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ಈಗ ಬೇಸಿಕಲಿ ಫಸ್ಟ್ ಬಂದು ಪೆರಿಮೀಟರ್. ಹೌ ಪೆರಿಮೀಟರ್ ಇಸ್ ಚೇಂಜಿಂಗ್? ವೆರಿ ಸಿಂಪಲ್ ನೋಡಿ. ಪೆರಿಮೀಟರ್ ಫಾರ್ಮುಲಾ ಏನು? 2 times of x plus y. 2 times of x plus y. So you have to find how fast perimeter is changing. So dp by dt will be 2 times of either differentiation or dx by dt and either differentiation or dy by normal differentiation. The addition terms you can normally differentiate. In antara just substitute all the values. So 2 into dx by dt ಎಷ್ಟಿದೆ? -5 and ಇದು ಬಂದು 4 ಇದೆ. ಸೊ ನಂತರ so -5 plus 4 is -1. -1 into 2 is 2. So answer ಬಂದು sorry -2 -1 -5 plus 4 -1 -1 into 2 -2 -2 centimeters per minute, because everything is centimeter per minute. Perimeter ಅನ್ನೋದು centimeter measure ಮಾಡ್ತೀವಿ. So centimeter per minute. That's also a very simple question. ನಂತರ ಸೆಕೆಂಡ್ ಕ್ವಶನ್ ಏನಾಗ್ತದೆ ಇಲ್ಲಿ? ದೇ ಆರ್ ಆಸ್ಕಿಂಗ್ ಸೆಕೆಂಡ್ ಕ್ವಶನ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ನೀವು ವರ್ಡ್ ಬರೀಬೋದು ಇಲ್ಲಿ. ಇನ್ ಎಕ್ಸಾಂಪಲ್ ಯು ರೈಟ್ ಅ ಸೆಂಟೆನ್ಸ್, ಯು ರೈಟ್ ದ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ಸ್ ಗಿವನ್ ಬೈ. ಸೊ ಸೆಂಟೆನ್ಸಸ್ ಬರೀರಿ, ತುಂಬ ಟೈಮ್ ಇರುತ್ತೆ ಎಕ್ಸಾಮಲ್ಲಿ. ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ಸೊ ಪೆರಿಮೀಟರ್ ಈಗ ನಾಟ್ ಪೆರಿಮೀಟರ್, ಏರಿಯಾ ಅಲ್ವಾ? ಪೆರಿಮೀಟರ್ ಆಲ್ರೆಡಿ ಫೈನ್ ಮಾಡಿದ್ರಿ, ಏರಿಯಾ. ಈಗ ಏರಿಯಾ ಫೈನ್ ಮಾಡಿ ಫಾರ್ ಎಕ್ಸಾಂಪಲ್. ಸೊ ಏರಿಯಾ ಫಾರ್ಮುಲಾ ಏನಪ್ಪ? x into y. So area differentiate ಮಾಡಿ ಏನಾಗುತ್ತೆ? dA by dt with respect to time. So UV rule, UV product rule, U dash V. ನಾನು ಪ್ರೀವಿಯಸ್ ಚಾಪ್ಟರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. UV rule, chain rule, U by V rule in a very simple manner. This is 3 basic things for an integration. ಗೊತ್ತಿದ್ರೆ ನೀವು ಅದು ಬೇಸಿಕ್ ಫೌಂಡೇಶನ್. ನಂತರ you have to do other things. Okay, UV rule, U dash V plus V dash U. So x differentiation ಬಂದು dx by dt ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಕೀಪ್ y as it is plus x ನ as it is ಮಾಡಿ dy by dt ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. U dash V plus V dash U. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. dx by dt ಎಷ್ಟಿದೆ? ಇಲ್ಲಿ dx by dt -5. ಸೊ -5 ಇಂಟು y ವ್ಯಾಲ್ಯೂ ಎಷ್ಟಿದೆ? 5 6 ಇದೆ. ಅದಾದಮೇಲೆ x ವ್ಯಾಲ್ಯೂ ಎಷ್ಟಿದೆ? 8 ಇದೆ. dy by dt ಎಷ್ಟಿದೆ? 4 ಇದೆ. ಸೊ ಆನ್ಸರ್ ಏನಾಗುತ್ತೆ ಈಗ? 5 30 -30 ಪ್ಲಸ್ 4 32 32. ಸೊ ಯು ಗೆಟ್ 2 centimeters square per minute. ದಟ್ಸ್ ದ ಆನ್ಸರ್. ಸೊ ಬೇಸಿಕಲಿ ಏನಾಗ್ತಿದೆ ಇಲ್ಲಿ ನೋಡಿ, ಇದು ವೆರಿ ನೈಸ್ ಅಲ್ವಾ? ಸೊ ದಟ್ಸ್ ಆಲ್ ಎಕ್ಸಾಂಪಲ್. ಇಷ್ಟೇ ಮಾಡಬೇಕು. ಇಲ್ಲಿ ನೋಡಿದ್ರೆ ನೀವು ರೆಕ್ಟ್ಯಾಂಗಲ್ದು ಬಂದು ಲೆಂತ್ ಬಂದು ಡಿಕ್ರೀಸ್ ಆಗ್ತಾ ಇದೆ, ನಂತರ ವಿಡ್ತ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ನೀವು ನೋಡಿದಾಗ ಪೆರಿಮೀಟರ್ ಬಂದು ಡಿಕ್ರೀಸ್ ಆಗ್ತಾ ಇದೆ, ಏರಿಯಾ ಬಂದು ಇನ್ಕ್ರೀಸ್ ಆಗ್ತಾ ಇದೆ. ಯು ಕ್ಯಾನ್ ಸಿ ದ ಏರಿಯಾ ಇಸ್ ಇನ್ಕ್ರೀಸಿಂಗ್ ಅಟ್ ಅ ರೇಟ್ ಆಫ್ 2 centimeters square per minute, and whereas perimeter is decreasing at -2 centimeters per minute. ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಾನು ಹೇಳ್ತೀನಿ ಈಗ. ಸೊ ದಟ್ಸ್ ಆಲ್. ನಿಮ್ಮ ಬೋರ್ಡಿಗೆ ನೀವು ಇಷ್ಟು ಬರೆದ್ರೆ ಸಾಕು. ಯು ಡೋಂಟ್ ಹ್ಯಾವ್ ರೈಟ್ ಎನಿಥಿಂಗ್ ಇನ್ ದ ಎಕ್ಸಾಮ್, ಬಟ್ ಸೆಂಟೆನ್ಸಸ್ ಬರೀ ಅಷ್ಟೇ. ದ ಪೆರಿಮೀಟರ್, ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್ ಇಸ್ ಗಿವನ್ ಬೈ, ಯು ಕ್ಯಾನ್ ರೈಟ್ ದ ಪೆರಿಮೀಟರ್ ಫಾರ್ಮುಲಾ ಇಸ್ ಗಿವನ್ ಲೈಕ್ ದಿಸ್, ದ ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ಅಂದರೆ ಒಂದು ಸೆಂಟೆನ್ಸ್ ಬರೀ ಅಷ್ಟೇ. ಆ್ಯಡ್ ಫ್ಯೂ ಸೆಂಟೆನ್ಸಸ್. ಇದು ಮ್ಯಾಥ್ಸಲ್ಲಿ ಯಾವ ಸೆಂಟೆನ್ಸು ಬೇಕಾಗಿಲ್ಲ, ಬಟ್ ಕೆಲವೊಂದು ಸೆಂಟೆನ್ಸ್ನ ಆ್ಯಡ್ ಮಾಡಿ ಅಲ್ಲಲ್ಲ. ಓಕೆನಾ? ಈಗ ನಾನು ವಾಟ್ ಐ ವಾಂಟ್ ಟೆಲ್ ಯು ಫ್ರಮ್ ದಿಸ್ ಇಸ್, ಇದು ನೆನ್ಪಿಟ್ಕೊಳ್ಳಿ. ತುಂಬ ಸರಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಮೆನಿ ಟೈಮ್ಸ್ ಐ ಯೂಸ್ ದಿಸ್ ಟ್ರಿಕ್ ಟು ಸಾಲ್ವ್ ದ ಕ್ವಶನ್ಸ್ ವೆರಿ ಫಾಸ್ಟ್. ಓಕೆ, ಈಗ ಯಾವುದೇ ಒಂದು ರೆಕ್ಟ್ಯಾಂಗಲ್ ಆಗಲಿ ಅರ್ಥ ಮಾಡ್ಕೊಳ್ಳಿ, ಅದರದ್ದು ವಿಡ್ತಿನ, ಇದು ವಿಡ್ತ್ ಅಲ್ವಾ, ಇದು ವಿಡ್ತ್, ಇದು ಲೆಂತ್. ನೋಡಿ ನಾನೇನದು ವಿಡ್ತ್ನ ಇಫ್ ಐ ಇನ್ಕ್ರೀಸ್ ಅ ವಿಡ್ತ್ ಬೈ ಒನ್, ಇದೆಲ್ಲ ಬೇಕಾಗಿಲ್ಲ, ಬಟ್ ಐ ಆಮ್ ಜಸ್ಟ್ ಟೀಚಿಂಗ್ ಯು. ಇಫ್ ಐ ಇನ್ಕ್ರೀಸ್ ದ ವಿಡ್ತ್ ಬೈ 1, ಸೋ ಮಚ್ ಏರಿಯಾ ಗಾಟ್ ಇನ್ಕ್ರೀಸ್. ನೋಡಿ ಇಷ್ಟು ಏರಿಯಾ ಇನ್ಕ್ರೀಸ್ ಆಗುತ್ತೆ. ಒಂದು ವಿಡ್ತ್ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಏರಿಯಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಏರಿಯಾಗೆ ವಿಡ್ತ್ ಜಾಸ್ತಿ ಎಫೆಕ್ಟ್ ಇದೆ. ಅಂದರೆ ವಿಡ್ತ್ ಹ್ಯಾಸ್ ಮೋರ್ ವೆಯ್ಟೇಜ್. ಸೊ ಏರಿಯಾ ಅನ್ನೋ ಕಾಂಪೋನೆಂಟ್ ಇದೆ ಅಲ್ವಾ, ಆ ಏರಿಯಾ ಕಾಂಪೋನೆಂಟಲ್ಲಿ ವಿಡ್ತ್ಗೆ ಜಾಸ್ತಿ ವೆಯ್ಟೇಜ್ ಇದೆ. ಬಿಕಾಸ್ ವಿಡ್ತ್ ಸ್ವಲ್ಪ ಇನ್ಕ್ರೀಸ್ ಆದರೂ ಏರಿಯಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ನೀವು ಲೆಂತ್ ನೋಡಿ, ಫಾರ್ ಎಕ್ಸಾಂಪಲ್ ಇದು ಲೆಂತ್ ಅಲ್ವಾ, ಇದು ಲೆಂತು. ನಾನು ಲೆಂತ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ, 1 ಇನ್ಕ್ರೀಸ್ ಮಾಡಿದ್ರೆ ಇಷ್ಟೇ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಲೆಂತ್ ಇಸ್ ಗಾಟ್ ಇನ್ಕ್ರೀಸ್ ವೆರಿ ಲೆಸ್. ಸೊ ಅಂದರೆ ಲೆಂತನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಏರಿಯಾ ಸ್ವಲ್ಪನೇ ಇನ್ಕ್ರೀಸ್ ಆಗುತ್ತೆ. ಬಟ್ ವಿಡ್ತ್ ಅಷ್ಟೇ ಇನ್ಕ್ರೀಸ್ ಮಾಡಿದ್ರೆ ವಿಡ್ತ್ನ, ಫಾರ್ ಎಕ್ಸಾಂಪಲ್ ಐ ಇನ್ಕ್ರೀಸ್ 1 here and 1 here, ಬಟ್ ದಿಸ್ ಗಾಟ್ ಇನ್ಕ್ರೀಸ್ ಲಾಟ್. ಅಂದರೆ ನೋಡಿ ಇಲ್ಲಿ ದ
the rectangle decreasing at a rate of 5 centimeter per second. So length has more effect on, you know, length of rectangle is decreasing at a rate of 5 centimeters per minute alva. So length decrease ಆಗ್ತಾ ಇದ್ರೆ, so as length is decreasing, so you can see perimeter has more effect. But width is increasing alva, ನೋಡಿ width is increasing, so width is increasing, and the area no component ಅಲ್ಲಿ, I think I'm confusing you, but what I'm trying to tell you is this. ನಾವು ಒಂದು ರೆಕ್ಟಾಂಗಲ್ ತಗೊಂಡಾಗ ಅದರ ಏರಿಯಾ ಫೈಂಡ್ ಮಾಡ್ತೀವಲ್ವಾ, ಆ ಏರಿಯಾ ಫೈಂಡಿಂಗ್ ಅಲ್ಲಿ ವಿಡ್ತ್ ಸ್ವಲ್ಪ ಜಾಸ್ತಿ ಆದರೂ ಏರಿಯಾ ಜಾಸ್ತಿ ಆಗುತ್ತೆ, ಲೆಂತ್ ನೀವು ಅಷ್ಟೇ ಜಾಸ್ತಿ ಮಾಡಿದ್ರು ಅಷ್ಟೊಂದು ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದರಿಂದನೇ ವಿಡ್ತ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ರೀತಿ ಲೆಂತ್ ಡಿಕ್ರೀಸ್ ಆಗ್ತಾ ಇದೆ, ಪೆರಿಮೀಟರ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಪೆರಿಮೀಟರ್ಗೆ ಜಾಸ್ತಿ ಕಾಂಟ್ರಿಬ್ಯೂಟರ್ ಬಂದು ಲೆಂತು, ಏರಿಯಾಗೆ ಜಾಸ್ತಿ ಕಾಂಟ್ರಿಬ್ಯೂಟರ್ ಬಂದು ವಿಡ್ತ್. ಐ ಡೋಂಟ್ ನೋ ನಿಮ್ಗೆ ಎಷ್ಟು ಅರ್ಥ ಆಯಿತು ಅಂತ, ಬಟ್ ತುಂಬ ಇಂಪಾರ್ಟೆಂಟು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಸಾಲ್ವ್ ಮಾಡೋಕ್ಕೆ. ಇನ್ಫ್ಯಾಕ್ಟ್ ಈ ಕ್ವಶನ್ ನೋಡಿದರೆ ಐ ಕುಡ್ ಹ್ಯಾವ್ ಗೆಸ್ಡ್ ಇಟ್ ಈವನ್ ಬಿಫೋರ್ ಸಾಲ್ವಿಂಗ್ ಇಟ್, ಯಾವುದು ಪಾಸಿಟಿವ್ ಯಾವ್ದು ನೆಗೆಟಿವ್ ನಾವು ಗೆಸ್ ಮಾಡ್ಬೋದು. ಸೊ ಎನಿವೆ, ಸೊ ಪರವಾಗಿಲ್ಲ, ಇದು ಯಾವುದು ಬೋರ್ಡ್ ಎಕ್ಸಾಮ್ ಬೇಡ, ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ಎ ಕರ್ವ್ 6y is equal to x cube plus 2 ಅಂತ. ಸೊ ಇಲ್ಲಿ 6y is equal to x cube plus 2 and then find the points on the curve at which the y coordinate changing 8 times as fast as x coordinate. ಅಂದರೆ ಏನು, ಯಾವುದೋ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಸೊ ಯಾವುದೋ ಒಂದು ಪಾರ್ಟಿಕಲ್ ಒಂದು ಈ ಕರ್ವ್ ಈಕ್ವೇಷನ್ ಪ್ರಕಾರ x coordinate ಮತ್ತು y coordinate ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಸ್ ದ ಪಾರ್ಟಿಕಲ್ ಈಸ್ ಮೂವಿಂಗ್, ಸೊ ಆಬ್ವಿಯಸ್ಲಿ ಇಟ್ಸ್ x coordinate y coordinates ಆರ್ ಚೇಂಜಿಂಗ್. ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಅಟ್ ವಿಚ್ the y coordinate is changing 8 times as fast as x coordinate. ಅಂದರೆ ಈ y coordinate change in y coordinate ಇದೆಯಲ್ವಾ, ಸೊ ಈ change in y coordinate should be 8 times as change in the x coordinate. ಚೇಂಜ್ ಅಲ್ಲಿ ಎಲ್ಲೂ ನಿಮಗೆ ಅಲ್ಲಿ ಟೈಮ್ ಹೇಳ್ತಾ ಇಲ್ಲ ಅವರು. ದೇ ನಾಟ್ ಟೆಲ್ಲಿಂಗ್ ಹೌ, ಅಂದರೆ ದೇ ನಾಟ್ ಟೆಲ್ಲಿಂಗ್ ಅಬೌಟ್ ವೆದರ್ ಶುಡ್ ವಿ ಯೂಸ್ ಅ ಟೈಮ್ ಆರ್ ನಾಟ್, ನಥಿಂಗ್ ಆಸ್ ಸಚ್. ಇಲ್ಲಿ 6 dy by dx equal to 8 into dx, or else we can say, we can say always in this way, dy by dx is equal to 8. ಅಂದರೆ ಏನು, this is the meaning of this. What is dy by dx? ನಾನು ಫಸ್ಟ್ ಟೈಮ್ ಹೇಳಿದಲ್ವಾ, how fast y is changing with respect to x, that is called dy by dx. No, ಅಲ್ಲೇನು ಕ್ವಶನ್ ಕೇಳಿದ್ದಾರೆ, they are giving same thing, right? The y is changing 8 times as fast as x coordinate. How fast y is changing with respect to x, ಅದು dy by dx. ಇಲ್ಲೇನು ಕೊಟ್ಟಿದ್ದಾರೆ, that change is nothing but 8 times ಅಂತ ಕೊಟ್ಟಿದ್ದಾರೆ. ಸೊ that change is 8. ಅರ್ಥ ಆಯ್ತಾ? ಈ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಆ ಪಾಯಿಂಟ್ಸ್ ಯಾವುದು, ಅಟ್ ವಾಟ್ ಪಾಯಿಂಟ್ಸ್ ಇಟ್ ಈಸ್ ಚೇಂಜಿಂಗ್ ದಿಸ್ ಮಚ್ ಅಂತ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಆಬ್ವಿಯಸ್ಲಿ ಅಂದರೆ dy by dx ಇದೆ, ಒಂದು ಈಕ್ವೇಷನ್ ಇದೆ, ನನಗೆ dy by dx ಬೇಕು ಈಕ್ವೇಷನಲ್ಲಿ. ಸೊ ವಾಟ್ ಐ ಶುಡ್ ಡು, ಐ ಶುಡ್ ಡಿಫ್ರೆನ್ಷಿಯೇಟ್ ದ ಗಿವನ್ ಈಕ್ವೇಷನ್. ಡಿಫ್ರೆನ್ಷಿಯೇಟ್ ಮಾಡಿ, ಸೊ ವಾಟ್ ಎವರ್ ದ ಈಕ್ವೇಷನ್ ವಿ ಹ್ಯಾವ್, 6y is equal to x cube plus 2 ಇದೆಯಲ್ವಾ, ಡಿಫ್ರೆನ್ಷಿಯೇಟ್ ಮಾಡಿ 6 into dy by dx should be equal to 6 into dy by dx, ಇದು ಬಂದು 3 into x square, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಆಗಿರುತ್ತೆ. dy by dx ಎಷ್ಟು, ಬೇಸಿಕಲಿ dy by dx ಬಂದು 8 ಅಲ್ವಾ, ಸೊ ಇಟ್ ಈಸ್ 8 into 3 into 6 into 8, 3 into x square, 3 2s are cancel, you'll get 16. 16 is equal to x square, so x will be equal to what, plus or minus 4. ಸೊ ನಾನು x coordinate ನಂಗೆ ಸಿಕ್ತು ಈಗ, x can be plus 4, x can be minus 4. So at x is equal to plus 4, so what is the y coordinate, how do you find y coordinate? So y is nothing but 6y is equal to x cube plus 2, 6y is equal to x cube plus 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, 6y is equal to 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು, 64 plus 2 ಬರುತ್ತೆ ನಿಮಗೆ. ಸೊ y is equal to 66 by 6, ಆನ್ಸರ್ ಬಂದು 11. The one point is what? One point is 4,11, and we also have 2 points, minus 4. At x is equal to minus 4 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಬರುತ್ತೆ, 6y equal to x cube ಅಲ್ವಾ, minus 4 cube ನಮಗೆ minus 4 cube plus 2 ಬರುತ್ತೆ. ಹಾಗೇನಾಗುತ್ತೆ, 6y ನಥಿಂಗ್ ಬಟ್ minus 64 plus 2 ಬರುತ್ತೆ. ಸೊ ನಿಮಗೆ 6y ಬಂದು ಎಷ್ಟಾಗುತ್ತೆ ಇಲ್ಲಿ, ಯು ಗೆಟ್ y ಆಸ್ ವಾಟ್ ಇನ್ ಸೆಕೆಂಡ್ ಕೇಸ್. ಸೊ y is equal to ನಿಮಗೆ minus 62 divided by 6. ಸೊ ಇದು 3 2s, ಈ 3 ನಾವಲ್ವಾ, ಸಾರಿ 2 3s, 2 3s, 2 1s. ಸೊ ಆನ್ಸರ್ ಬಂದು ನಿಮಗೆ minus 31 by 3. The points are what? The points are, first one the y, ಇದನ್ನು ಅಂಡರ್ಲೈನ್ ಮಾಡಿ ಆಲ್ವೇಸ್. ಓಕೆ,
It's better always do this. This is one point, that is 4 comma 1. The other point is what? The other point bandu, so the other point what we're getting is can't say there. Yeah, so the other point bandu minus 4 comma minus 31/3. This is one more. ಇದು 2 ಪಾಯಿಂಟು. ಸೊ ಇವೆರಡು ಫೈನ್ ಮಾಡಬೇಕು, ಆಗಲೇ ನಿಮಗೆ 5 ಮಾರ್ಕ್ಸ್. ಐ ಥಿಂಕ್ ದಿಸ್ ಕ್ವಶನ್ ಆಸ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಕೇಳಿದ್ದಾರೆ. 5 ಮಾರ್ಕ್ಸ್ ತುಂಬ ಕಡಿಮೆ ಸ್ಟೆಪ್ಸ್. ಡಿಫ್ರೆನ್ಸಿಯೇಷನ್ ಎಲ್ಲ ನೀವು ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸಲ್ಲಿ ನೋಡಿದ್ರೆ 5 ಮಾರ್ಕ್ಸ್ಗೆ 2 ಪೇಜ್ ಬರೀಬೇಕು. ಇಲ್ಲಿ 2 ನೋಡಿ ಎಷ್ಟೊತ್ತು ಇದು ಬರೆಯೋದು, 5 ನಿಮಿಷದ ಕೆಲಸ. ಬಟ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ, ಅಷ್ಟು ಇನ್ನೇನಿಲ್ಲ. ಸೊ ಕ್ಯಾಲ್ಕುಲಸಲ್ಲಿ ಯಾವತ್ತಾಗಲಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರುತ್ತೆ ಕ್ವಶನ್ನ, ನಿಮ್ಮ ಸಾಲ್ವಿಂಗ್ ತುಂಬ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ dy/dx y ಚೇಂಜಿಂಗ್ 8 times as fast as x. dy/dx 8 ಕೊಟ್ಟಿದ್ದಾರೆ, ನಾವು ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅ ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್. ಅಂದರೆ ಏನು, ಒಂದು ಪೈಪಿನ ಸ್ಯಾಂಡ್ನ ಪೋರ್ ಮಾಡ್ತಾ ಇದ್ದೀವಿ ಅಟ್ ಅ ರೇಟ್ ಆಫ್ 12 cm/s. ದ ಫಾಲಿಂಗ್ ಸ್ಯಾಂಡ್ ಫಾರ್ಮ್ ಎ ಕೋನ್ ಆನ್ ದ ಗ್ರೌಂಡ್ ಇನ್ ಸಚ್ ಎ ವೇ ದಟ್ ದ ಹೈಟ್ ಆಫ್ ದ ಕೋನ್ ಇಸ್ ಆಲ್ವೇಸ್ 1/6 ಆಫ್ ದ ರೇಡಿಯಸ್. ಏನೋ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಫಸ್ಟ್ 1 by 1 ಅರ್ಥ ಮಾಡ್ಕೊಳ್ಳಿ. ಸ್ಯಾಂಡನ್ನ ಪೋರ್ ಮಾಡ್ತಾ ಇದ್ದೀವಿ, ಇದೆಲ್ಲ ನೀವು ಆಡಿರ್ಬೇಕಲ್ವಾ. ಸೊ ಬೀಚಲ್ಲೆಲ್ಲ ಹೋದಾಗ ಗೋಕರ್ಣ ಬೀಚು, ಇಲ್ಲ ನಮ್ಮದು ಮುರುಡೇಶ್ವರ ಬೀಚ್, ಗೋಕರ್ಣ, ಇನ್ಯಾವುದೇ ಯಾವಾಗ ಒಂದು ಬೀಚ್ ಹೋಗ್ತಾ ಇರ್ತೀನಿ. ವಾಟ್ ಇಸ್ ದ ನೇಮ್? ಐ ಫರ್ಗಾಟ್. ಓಕೆ, ಆಯಿತು. ಸೊ ದೇ ಆಲ್ ಕೋಸ್ಟಲ್ ಕರಾವಳಿ ಕರ್ನಾಟಕ. ನೀವೆಲ್ಲ ಕರಾವಳಿ ಕರ್ನಾಟಕ ಆಗಿದೆ, ಯು ಮಸ್ಟ್ ಬಿ ನೋಯಿಂಗ್ ಬೀಚಸ್. ಸೊ ಬೀಚಲ್ಲಿ ಸ್ಯಾಂಡನ್ನ ನೀವು ಪೋರ್ ಮಾಡ್ತಾ ಇದ್ದರೆ ಯು ಕೀಪ್ ಪ್ಲೇಯಿಂಗ್ ಅಲ್ವಾ, ಪಿರಾಮಿಡ್ ಬಿಲ್ಡ್ ಮಾಡ್ತಾ ಇರ್ತೀರಾ, ಯು ಕೀಪ್ ಪೋರಿಂಗ್ ದ ಸ್ಯಾಂಡ್. ಸೊ ನೀವು ಸ್ಯಾಂಡನ್ನು ಪೋರ್ ಮಾಡ್ತಾ ಇದ್ರೆ ಆ್ಯಕ್ಚುಲಿ, ಸಾರಿ, ಕುಮ್ಟಾ ಬೀಚ್. ಐ ಟು ಗೋ ಟು ಕುಮ್ಟಾ ಬೀಚ್. ಓಕೆ, ಅಲ್ಲೊಂದು ಬೀಚ್ ಇದೆ. ಸೊ ಇಫ್ ಎನಿವನ್ ಫ್ರಮ್ ಕುಮ್ಟಾ ಯು ನೋ ಇಟ್. ಓಕೆ, ಸೊ ಕುಮ್ಟಾ, ಅಮರವಂತೆ ಸಮಥಿಂಗ್, ಎನಿವೆ ನಾನು ಎಲ್ಲ ಹೋಗ್ತಾ ಇದ್ದೀನಿ. ಲೆಟ್ಸ್ ಕಮ್ ಟು ದ ಟಾಪಿಕ್ ನಾವು ಹಿಯರ್. ಸೊ ಬೀಚಲ್ಲಿ ನೀವೇನಾದರೂ ಮಣ್ಣು ಹಾಕ್ತಾ ಇದ್ದರೆ, ಸೊ ಯು ಕ್ಯಾನ್ ಕ್ಲಿಯರ್ಲಿ ಸೇ ಇಸ್ ಗೋಯಿಂಗ್ ಟು ಫಾರ್ಮ್ ಅ ಕೋನ್. ಅಂದರೆ ನೀವು ಮಣ್ಣು ಹಾಕ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಯು ಆರ್ ಪೋರಿಂಗ್ ಸ್ಯಾಂಡ್. ಆ ಸ್ಯಾಂಡ್, ಪೋರಿಂಗ್ ಸ್ಯಾಂಡು ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಎ ಶೇಪ್ ಆಫ್ ಅ ಕೊನಿಕಲ್ ಸ್ಪಿಯರ್. ಓಕೆ, ಒಂದು ಕೋನ್ ಆಗಿ ಫಾರ್ಮ್ ಆಗುತ್ತೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಫಿಸಿಕ್ಸಲ್ಲಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇದೆ ಆ್ಯಕ್ಚುಲಿ, ಯಾಕೆ ಫಾರ್ಮ್ ಆಗುತ್ತೆ ಅಂತ ಒಂದು ಫ್ರಿಕ್ಷನಲ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಲೆಟ್ಸ್ ಕಮ್ ಟು ಮ್ಯಾಥ್ಸ್ ಹಿಯರ್ ನೌ. ಈ ಕೋನಲ್ಲಿ ಇಲ್ಲಿ ಹೇಳ್ತೆ ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ಅ ರೇಟ್ ಆಫ್ 12. ಇಲ್ಲಿಂದ ಸ್ಯಾಂಡ್ ಕೆಳಗಡೆ ಬೀಳ್ತದೆ ಒಂದು ಪೈಪಿಂದ. ಸೊ ಈ ಬೀಳೋ ಸ್ಯಾಂಡ್ ಏನು ಮಾಡುತ್ತೆ, ಆಬ್ವಿಯಸ್ಲಿ ಈ ಬೀಳೋ ಸ್ಯಾಂಡ್ ಬಂದು ಸೊ ಏನು ಫಾರ್ಮ್ ಮಾಡುತ್ತೆ, ಒಂದು ಕೋನ್ ಫಾರ್ಮ್ ಆಗ್ತಾ ಇದೆ, ಒಂದು ಕೋನ್ಸ್ ಫಾರ್ಮ್ ಆಗ್ತಾ ಇದೆ. ಅಂದರೆ ಏನು ಕೊಟ್ಟಿದೆ ಕ್ವಶನಲ್ಲಿ, ವಾಟ್ ಈಸ್ ದಿಸ್ ಆನ್ಸರ್ ನಾವು? ಫಸ್ಟ್ ಆಫ್ ಆಲ್ ಯೂನಿಟ್ ನೋಡಿ, ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಅಂದರೆ ವಾಲ್ಯೂಮ್ ಚೇಂಜ್, ಅಂದರೆ ವಾಲ್ಯೂಮ್ ಚೇಂಜ್ ಆಗ್ತಾ ಇರುತ್ತೆ. ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್, ವಾಲ್ಯೂಮ್ ಇಸ್ ಚೇಂಜಿಂಗ್. ಅಂದರೆ ಇದ್ರ ವಾಲ್ಯೂಮ್ ಇದೆಯಲ್ವಾ, ಸೊ ದ ವಾಲ್ಯೂಮ್ ಇಸ್ ಚೇಂಜಿಂಗ್ ಅಟ್ ದ ರೇಟ್ dv/dt ಕೊಟ್ಟಿದ್ದಾರೆ. ಯಾವತ್ತೇ ನೆನ್ಪಿಟ್ಕೊಳ್ಳಿ, ಟೈಮ್ ಇದ್ದರೆ ಆಬ್ವಿಯಸ್ಲಿ dv/dt ಅಲ್ವಾ. ಸೊ ದ ವಾಲ್ಯೂಮ್ ಇಸ್, ಆ್ಯಂಡ್ ಇಟ್ಸ್ ಅ ಪಾಸಿಟಿವ್ ವ್ಯಾಲ್ಯೂ. ವೈ? The volume is increasing at a rate of 12 cm³ per second. 1 minute. Okay, 12 cm³ per second volume. ಅದು ಕೊಟ್ಟಿದ್ದಾರಾ? ನಂತರ ಫಾಲಿಂಗ್ ಸ್ಯಾಂಡ್ ಫಾರ್ಮ್ ಎ ಕೋನ್ ಆನ್ ದ ಗ್ರೌಂಡ್. ಓಕೆ, ಮಾಡ್ತಾರೆ ಸಚ್ ವೇ ದಟ್ ಹೈಟ್ ಆಫ್ ದ ಕೋನ್. ಇಲ್ಲೇನು ಹೇಳ್ತದೆ ಅಂದರೆ, ಈ ಕೋನ್ ಇದೆಯಲ್ವಾ, ಈ ಕೋನ್ ಹೈಟ್ ಇದೆಯಲ್ವಾ, ಸೊ ಈ ಹೈಟ್ ಆಫ್ ದ ಕೋನ್, ಇದು ರೇಡಿಯಸ್ ಇದೆಯಲ್ವಾ, ಇದು ರೇಡಿಯಸ್ ಆರ್ ಅಂತ ತಗೋಣ. ಸೊ ಹೈಟ್ ಆಫ್ ದ ಕೋನ್ ಈಸ್ 1/6 ಆಫ್ ದ ರೇಡಿಯಸ್. ಅಂದರೆ ಏನು ಕೇಳ್ತಾರೆ ಅಂದರೆ, ಹೈಟ್ ಈಸ್ ಈಕ್ವಲ್ ಟು 1/6 ಆಫ್ ದ ರೇಡಿಯಸ್ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ, ನಂತರ ಹೌ ಫಾಸ್ಟ್ ದ ಹೈಟ್ ಆಫ್ ದ ಸ್ಯಾಂಡ್, ಜಸ್ಟ್ a minute. Okay, so how fast height of the sand height of the sand cone increasing when the height is 4 centimeters. Question ಏನು ಕೇಳ್ತಾರೆ, what is dh/dt? How fast this is changing when h is equal to 4 centimeter. ನೀವೇನು ಫೈಂಡ್ ಮಾಡೋಕ್ಕಿಲ್ಲಿ, you have to find, so what is the dh/dt ಅಂತ ಕೇಳ್ತಾ ಇದ್ದಾರೆ. It's very simple ಮಕ್ಕಳು, you should know the formula. Cone formula ಬಂದು ವಾಲ್ಯೂಮ್ ಆಫ್ ಎ ಕೋನ್ ಇಸ್ ವಾಟ್, 1/3 of pi r²h. ನೀವು ಸಿಲಿಂಡರ್ ತೊಗೊಂಡ್ರೆ ಸಿಲಿಂಡ್ರಲ್ಲಿ 1/3 ಇರುತ್ತೆ. ಓಕೆ, ಸೊ ವಾಲ್ಯೂಮ್ ಬಂದು 1/3 ಬೇಸಿಕಲಿ. ಸೊ ವಾಲ್ಯೂಮ್ ಆಫ್ ಕೋನ್ ಇಸ್ ವಾಟ್, 1/3 pi r²h ಅಂತ. ಓಕೆ, ಸೊ ಇಲ್ಲಿ ಆಲ್ರೆಡಿ h ಇದೆ ಇಲ್ಲಿ. ಸೊ ಬಟ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ dh/dt. ನೀವು ಡಿಫ್ರೆನ್ಷಿಯೇಟ್ ಮಾಡೋದು ಡೇಟಾ. ಈಗ dv/dt ಮಾಡ್ತೀನಿ. ಕೆಲವೊಬ್ಬರು ಸ್ಟೂಡೆಂಟ್ಸ್ ಹೆಂಗೆ ಗೊತ್ತಾ, ನಾನು ತುಂಬ ಸರಿ ನೋಡ್ತೀನಿ, ಅಲ್ಲ ಅಷ್ಟೊಂದು ಚೈನ್ ರೂಲು, ಅಷ್ಟೊಂದು UV ರೂಲ್ ಹೇಳ್ಕೊಟ್ರು, ಆದ್ರೂ
ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಕೆಲವು ಸ್ಟೂಡೆಂಟ್ ಈ ಥರ ಸರ್ ಡಿಫ್ರೆನ್ಸಿಯೇಷನ್ 1/3 ಪೈ ಆರ್ ಸ್ಕ್ವೇರ್ 1/3 ಅಲ್ವಾ, ಆರ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2r dr/dt ಆ್ಯಂಡ್ ನಂತರ ಎಚ್ ಡಿಫ್ರೆನ್ಸಿಯೇಷನ್ ಬಂದು dh/dt. ಅಂದರೆ ಜಸ್ಟ್ ಯು ಡಿಫ್ರೆನ್ಷಿಯೇಟಿಂಗ್ ಬೋತ್, ಇಟ್ಸ್ ಎ ಯು ವಿ ರೂಲ್, ಬೋತ್ ಆರ್ ವೇರಿಯೇಬಲ್. ಸೊ ವಾಲ್ಯೂಮ್ ಅನ್ನೋದು ರೇಡಿಯಸ್ ಮೇಲೆ ಡಿಪೆಂಡ್ ಆಗುತ್ತೆ, ಹೈಟ್ ಮೇಲೂ ಡಿಪೆಂಡ್ ಆಗುತ್ತೆ. ರೇಡಿಯಸ್ ಆಲ್ಸೋ ಇಸ್ ವೇರಿಯಿಂಗ್, ಹೈಟ್ ಆಲ್ಸೋ ಇಸ್ ವೇರಿಯಿಂಗ್ ಆಸ್ ದ ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್. ಸೊ ನಥಿಂಗ್ ಇಸ್ ಕಾನ್ಸ್ಟೆಂಟ್ ಇಯರ್. ಅರ್ಥ ಆಯ್ತಲ್ವಾ? ಎಸ್ ಸರ್. Hello. It's very irritating actually. Okay, yeah. Sorry. ಇದು ಕೆಳಗಡೆ ಬಂದು ತುಂಬ ಇರಿಟೇಟ್ ಮಾಡ್ತಾ ಇದೆ, ಅದಕ್ಕೋಸ್ಕರ. ಓಕೆ, ಸೊ 1/3 ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಆರು ಚೇಂಜ್ ಆಗ್ತಾ ಇದೆ, ಹೆಚ್ಚು ಚೇಂಜ್ ಆಗ್ತಾ ಇದೆ. ಸೊ ಬೋತ್ ಆರ್ ವೇರಿಯೇಬಲ್. ಸೊ ಈಗ ಹೆಂಗೆ ಸಾಲ್ವ್ ಮಾಡೋಕ್ಕೆ ನೀವು ಅಂದರೆ ಬೇಸಿಕಲಿ ಸಮಥಿಂಗ್ ಕಾಲ್ಡ್ ಪಾರ್ಷಿಯಲ್ ಡೆರಿವೇಟಿವ್ಸ್. ಅದು ನೀವು ಇಂಜಿನಿಯರಿಂಗ್ ಹೋದಾಗ, ಇಂಜಿನಿಯರಿಂಗ್ ಆರ್ ವಾಟ್ ಎವರ್ BSc MSc ಮ್ಯಾಥಮೆಟಿಕ್ಸ್ ತಗೊಂಡಾಗ ಫಸ್ಟ್ ಟಾಪಿಕೇ ಇರುತ್ತೆ ಪಾರ್ಷಿಯಲ್ ಡೆರಿವೇಟಿವ್ಸ್. ವೆನ್ ಒನ್ ವೇರಿಯೇಬಲ್ ಡಿಪೆಂಡೆಂಟ್ ಆನ್ ಟೂ ವೇರಿಯೇಬಲ್ಸ್. ಆ್ಯಕ್ಚುಲಿ ಒನ್ ವೇರಿಯೇಬಲ್ ಈಸ್ ಡಿಪೆಂಡಿಂಗ್ ಆನ್ ಟೂ ಮೋರ್ ವೇರಿಯೇಬಲ್ಸ್, ಬೋತ್ ಆರ್ ಡಿಫ್ರೆಂಟ್. ಅದರಿಂದ ಬಟ್ ವಿ ಕಾಂಟ್ ಡೂ ದಿಸ್ ಆಸ್ ಪರ್ ಯುವರ್ ಸೆಕೆಂಡ್ PUC ಪೋರ್ಷನ್. ಅದರಿಂದಾನೇ ದೇ ಹವ್ ಗಿವನ್ ದಿಸ್. ನೋಡಿ ಇದನ್ನೇನು ಕೊಟ್ಟರೆ ಗೊತ್ತಾಯ್ತಲ್ಲ, ಬೇಸಿಕಲಿ that is the reason why this is given, so that you convert this into single variable. ಸೊ ನಿಮಗೆ ಯಾವುದೇ ರೀತಿ ಟೂ ವೇರಿಯೇಬಲ್ಸ್ ಇಲ್ಲ, ಸೊ ಸಿಂಗಲ್ ವೇರಿಯೇಬಲ್ ಮಾತ್ರ ಇರುತ್ತೆ ನಿಮಗೆ. ಬೇಸಿಕಲಿ y is equal to f of x. All PUC is y is equal to f of x, but when you go to engineering, y is equal to f of x comma y comma z. There is something called partial derivatives. Okay, ಅದು ಬೇಡ. So we have here r and h, so have to convert into single variable. ನಾನೀಗ ಇದನ್ನ ಸಿಂಗಲ್ ವೇರಿಯೇಬಲ್ ಕನ್ವರ್ಟ್ ಮಾಡಬೇಕು. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಈಗ ಯಾವ ವೇರಿಯೇಬಲ್ ಕನ್ವರ್ಟ್ ಮಾಡ್ತಾರೆ ನೀವು ಆ್ಯಕ್ಚುಲಿ ಈಗ? ಸೊ ಯು ಹ್ಯಾವ್ ಟು ಕನ್ವರ್ಟ್, ಸಿನ್ಸ್ ಕ್ವಶನ್ ಇಸ್ ಟು ಫೈಂಡ್ dh/dt, ಟ್ರೈ ಟು ಕನ್ವರ್ಟ್ ದಿಸ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ h ಓನ್ಲಿ, ಬಿಕಾಸ್ ಐ ವಾಂಟ್ dh/dt and they have given h. ಅದರಿಂದ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಎವ್ರಿಥಿಂಗ್ ಇಂಟು h ವೇರಿಯೇಬಲ್. ಸೊ v is equal to 1/3 pi r ಸ್ಕ್ವೇರ್. r ಏನಾಗುತ್ತೆ? ಸೊ ಫ್ರಮ್ ದಿಸ್ ಈಕ್ವೇಷನ್ r is equal to 6h ಬರುತ್ತೆ. 6 into h the whole square into h, so 1/3 pi into, so 6 6 is 36 h square into h cube barutte. So 3 cancel ಮಾಡ್ತಾ ಇದೀನಿ, I'll get 12. So I got volume is equal to so 1/v illa, so volume is equal to basically I am getting so 12 pi h cube. So ಇಲ್ಲಿವರೆಗೂ ನಾನು ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಈಗ since they given dv/dt, I am going to differentiate now. So the rate of volume is given by dv/dt is given by, differentiate ಮಾಡಿದ್ನ 12 pi na keep as it is, h cube na 3 into h square into dh/dt. Since a single variable we can do it. Previously there were two variables were there, so we converted into single variable. So either you can convert in terms of h or in terms of r. Suppose ಇದೇ ಕ್ವಶನ್ ಅಲ್ಲಿ ಒಂದು ವೇಳೆ ವಾಟ್ ಈಸ್ dr/dt ಅಂತ ಕೇಳಿದ್ರೆ ಆ ಟೈಮಲ್ಲಿ ನಾವೇನು ಮಾಡಬೇಕು, ಹೆಚ್ಚಿನ ಆರಿಂದ ರಿಪ್ಲೇಸ್ ಮಾಡೋಕ್ಕಾಗುತ್ತೆ. ಆಗೇನಾಗುತ್ತೆ, h 1/6 r ಆಗುತ್ತೆ. ವಿ ಹ್ಯಾವ್ ಟು ರಿಪ್ಲೇಸ್. ಸೊ ಯಾವ ಕ್ವಶನ್ ಕೇಳಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವುದೇ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ. ಸೊ ಇದು ಆನ್ಸರ್ ಬಂದರೆ 12 pi into 3h square dh/dt. ದಟ್ಸ್ ಇಟ್. ನಾವೇನು ಮಾಡೋಕ್ಕೆ ಹೇಳಿ, ಬೇಸಿಕಲಿ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ಆ್ಯಂಡ್ ಹಿಯರ್ ಇನ್ ದಿಸ್ ಇಕ್ವೇಷನ್. ಸೊ ವಿ ಬಂದು ನನಗೆ dv/dt ಬಂದು 12 ಇದೆ, 12 cm3/s. ಇಲ್ಲೂ 12 ಇದೆ, ಗುಡ್. ಓಕೆ, ಇಲ್ಲೂ ಪೈ ಇದೆ. ನಂತರ ವೆನ್ ಐ ಡಿಫ್ರೆನ್ಷಿಯೇಟ್ 12, ಓಕೆ 3 h ವ್ಯಾಲ್ಯೂ, ಓಕೆ h ಕೊಟ್ಟಿದೆ ಅಲ್ವಾ. ಸೊ 12 into pi into 3 into h square ಬಂದು 4 square into dh/dt. ಸೊ ನಂತರ 12 ಕ್ಯಾನ್ಸಲ್ ಆಗುತ್ತೆ. 4 4 is 16. ಐ ಹ್ಯಾವ್ 1 4 4 16 into 3 48. ನಿಮಗೆ 48 pi ವಿಲ್ ಬಿ dh/dt. ನಿಮ್ಮ dh/dt ಏನಾಗುತ್ತೆ, dh/dt ಬಂದು you get 1/48 pi. So it's since h alva, so idu bandu centimeters per second, because the unit bundle is per second, so answer will be per second. Artha aita? It's very simple. So question volume change ಆಗ್ತಾ ಇದೆ, always check the unit. ಒಂದು ನಿಮ್ಗೆ ಕನ್ಫ್ಯೂಷನ್ ಆದರೆ ಏನು ಚೇಂಜ್ ಆಗ್ತದೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯೂನಿಟ್ ಚೆಕ್ ಮಾಡಿ. ವಾಲ್ಯೂಮ್ ಇಸ್ ಚೇಂಜಿಂಗ್. ಸೊ dv/dt ಕೊಟ್ಟಿದೆ, h is equal to 1/6 r ಕೊಟ್ಟಿದ್ದಾರೆ. ನಂತರ dh/dt ಕ್ಯಾಲ್ಕುಲೇಟ್ ಮಾಡಬೇಕು. ಸಿನ್ಸ್ this is a equation, this is a formula which has all the variables v, r, h and all. ಸೊ ಈ ಫಾರ್ಮುಲಾದಲ್ಲಿ 2 ವೇರಿಯೇಬಲ್ ಇರೋದ್ರಿಂದ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಸಿಂಗಲ್ ವೇರಿಯೇಬಲ್. ನಮ್ಗೆ 2 ವೇರಿಯೇಬಲ್ ಕಲ್ತಿಲ್ಲ, ನಿಮಗೆಲ್ಲ ಈಗ, ಬಟ್ ನಾವು ಮಾಡ್ಬೋದು. ಅದನ್ನು ಹೈಯರ್ ಕ್ಲಾಸಲ್ಲಿ ನೀವು ಕಲಿತೀರಾ.
ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಯು ವಿಲ್ ಗೆಟ್ ದ ಆನ್ಸರ್ಸ್ ಕೊಡು 1/48 5 into centimeter per second. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ಸೊ ಇದೇ ಕ್ವಶನ್ ಆ್ಯಕ್ಚುಲಿ ಮತ್ತೆ ರಿಪೀಟ್ ಮಾಡಿದ್ರೆ ತುಂಬ ಸತಿ ನಾನು ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ಕ್ವಶನು. ಈ ಕ್ವಶನ್ ನೀವೇ ಸಾಲ್ವ್ ಮಾಡಿ, ಇಟ್ಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ದೆನ್ ಗೆಟ್ ದ ಆನ್ಸರ್. ಓಕೆ, ನಾನು ಮಾಡೋದಿಲ್ಲ. ಸೊ ಈ ಪಾಸ್ ಮಾಡಿ, ಇದೇ ಸೇಮ್ ರಿಪೀಟ್ ಕ್ವಶನ್ ಆಗಿರೋದು. ಐ ಥಿಂಕ್ ಇಟ್ಸ್ ಅ ಟೆಕ್ಸ್ಟ್ ಬುಕ್ ವರ್ಕ್ಡ್ ಎಕ್ಸಾಂಪಲ್. ಸೊ ನೀವು ಆರಾಮ್ ಮಾಡಿ, ಸೊ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಅ ಲ್ಯಾಡರ್ 5 meter ಲಾಂಗ್ ಇಸ್ ಲೀನಿಂಗ್ ಅಗೇನ್ಸ್ಟ್ ದ ವಾಲ್. ಒಂದು ಲ್ಯಾಡರ್ ಬಂದು ಅಗೇನ್ಸ್ಟ್ ದ ವಾಲ್ ಲೀನ್ ಆಗ್ತಾ ಇದೆ. ಸೊ ಒಂದು ಲ್ಯಾಡರ್ ತೊಗೋಣ ಈಗ. ಲೆಟ್ಸ್ ಟೇಕ್ ಅ ಲ್ಯಾಡರ್. ಏಣಿ ತಗೊಂಡು ಯು ಹ್ಯಾವ್ ಟು ಲೀನ್ ಅಗೇನ್ಸ್ಟ್ ದ ವಾಲ್ ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ದ ಬಾಟಮ್ ಆಫ್ ದ ಲ್ಯಾಡರ್ ಇಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್. ಈ ಲ್ಯಾಡರ್ ಇದೆಯಲ್ವಾ, ಸೊ ಈ ಲ್ಯಾಡರ್ ನಾನು ಪುಲ್ ಮಾಡ್ತಾ ಇದ್ದೀನಿ. ಐ ಆಮ್ ಪುಲ್ಲಿಂಗ್ ದ ಲ್ಯಾಡರ್ ಅವೇ ಫ್ರಮ್ ದ ವಾಲ್. ಅಂದರೆ ಇದನ್ನ ಹಿಂಗೆ ಎಳಿತಾ ಇದ್ದೀನಿ. ಹಿಂಗೆ ಎಳೆದ್ರೆ ಏನಾಗುತ್ತೆ, ಹಿಂಗೆ ಕೆಳಗಡೆ ಬರುತ್ತಲ್ವ. ಇಫ್ ಯು ಜಸ್ಟ್ ಪುಲ್ ದಿಸ್, ನೀವೇ ಅರ್ಥ ಮಾಡ್ಕೊಳ್ಳಿ. ನಾನೀಗ ಇದನ್ನ ಪುಲ್ ಮಾಡಿದ್ರೆ ಇದು ಕೆಳಗಡೆ ಬರುತ್ತಲ್ಲ ನೋಡಿ, ಹಿಂಗೆ ಇರುತ್ತೆ ಲ್ಯಾಡರ್. ನಾನು ಇಲ್ಲಿಂದ ಪುಲ್ ಮಾಡಿದ್ರೆ ಇದು ಹಿಂಗೆ ಕೆಳಗಡೆ ಬರುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಮುಂದೆ ಬರುತ್ತೆ, ಇದು ಮುಂದೆ ಬರುತ್ತೆ, ಇದು ಕೆಳಗಡೆ ಬರುತ್ತೆ. ಸೊ ದಟ್ಸ್ ವೆರಿ ಸಿಂಪಲ್. ವಾಟ್ ಇಸ್ ದ ರೇಟ್ ಎಟ್ ವಿಚ್ ಇಸ್ ಪುಲ್ಡ್? ಇಟ್ ಇಸ್ 12 centimeter. ಅಂದರೆ ಈ ಡಿಸ್ಟೆನ್ಸ್ ಇದೆಯಲ್ವಾ, ಈ ಡಿಸ್ಟೆನ್ಸ್ ನನಗೆ ಎಕ್ಸ್ ಅಂತ ತೊಗೊಂಡ್ರೆ ಆ ಡಿಸ್ಟೆನ್ಸ್ ಅನ್ನೋದು ಚೇಂಜ್ ಆಗ್ತಾ ಇದೆ, ಅದು ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು? 2 centimeter per second ಥರ. ಓಕೆ, ನಾನು ಇದನ್ನು ಹೈಟನ್ನು ಹೆಚ್ಚು ಅಂತ ತೊಗೊಂಡಾಗ ಆಬ್ವಿಯಸ್ಲಿ ಇದು ಇಲ್ಲಿ ಪುಲ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಆಬ್ವಿಯಸ್ಲಿ ಎಚ್ ವಿಲ್ ಡಿಕ್ರೀಸ್. ಸೊ ಎಚ್ ಈಸ್ ಆಲ್ಸೋ ಡಿಕ್ರೀಸಿಂಗ್. I can easily tell now h will be negative alva, because dh by dt is decreasing, so it's negative. I think nan dh by dt, I think we don't know what to find. How fast is the height on the wall is decreasing? The question is how fast height is decreasing, and the dh by dt ಎಷ್ಟು ಅಂತ ಕೇಳ್ತಾ ಇದೆ. It's a very simple question. height obviously ಡಿಕ್ರೀಸ್ ಆಗ್ತಾ ಇರುತ್ತೆ, ಎಷ್ಟು ರೇಟಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ನಿಮ್ಗೆ ಆನ್ಸರ್ ಈಗ ನೆಗೆಟಿವ್ ಅಲ್ಲಿ ಬರಬೇಕು, ಯಾಕಂದರೆ ಡಿಕ್ರೀಸಿಂಗ್ ಅಲ್ವಾ. ಯು ಹ್ಯಾವ್ ಟು ಗೆಟ್ ಆನ್ಸರ್ ನೆಗೆಟಿವ್. ನೌ when the foot of the ladder is 4 meter away from the wall. Okay, x value bandu when x is equal to 4. Question is, when x is equal to 4, what is dh by dt? Question artha aita? Iga it's very simple, tumba simple, ನೀವೇ ಮಾಡ್ಬೋದು. ಇಲ್ಲಿ ಫಸ್ಟ್ ಆಫ್ ಆಲ್ ಫಾರ್ಮುಲಾ ಇದೆಯಾ, ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಯು ನೀಡ್ ಟು ಹ್ಯಾವ್ ಎ ಫಾರ್ಮುಲಾ ಅಲ್ವಾ. ನಾವು ಪ್ರೀವಿಯಸ್ ಕ್ವಶನ್ಸಲ್ಲಿ ನಮಗೆ ಏನೋ ವಾಲ್ಯೂಮ್ ಕೇಳ್ತಾ ಇದ್ರು, ರೇಡಿಯಸ್ ಕೇಳ್ತಾ ಇದ್ರು, ಹೈಟ್ ಕೇಳ್ತಾ ಇದ್ರು. ವಿ ಹ್ಯಾಡ್ ಎ ಫಾರ್ಮುಲಾ ವಿಚ್ ರಿಲೇಟ್ಸ್ ಆಲ್ ದೋಸ್ ಥಿಂಗ್ಸ್. ಇಲ್ಲಿ ಯಾವುದೇ ರೀತಿ ಫಾರ್ಮುಲಾ ಇಲ್ಲ. ಫಾರ್ಮುಲಾ ಇಲ್ಲ, ನೀವೇ ಫಾರ್ಮ್ ಮಾಡಬೇಕು. ಟೆಲ್ ಮಿ ವಾಟ್ ಇಸ್ ಅ ಫಾರ್ಮುಲಾ ವಿಚ್ ರಿಲೇಟ್ಸ್ ಹೈಟ್ ಎಕ್ಸ್ ಆ್ಯಂಡ್ ದಿಸ್ ಲ್ಯಾಡರ್ ಆಫ್ ಲೆಂತ್ ಎಲ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಲೆಂತ್? 5 meter ಕೊಟ್ಟಿದ್ದಾರೆ. ಸೊ ಟೆಲ್ ಮಿ ಎ ಫಾರ್ಮುಲಾ ವಿಚ್ ರಿಲೇಟ್ಸ್ ಹೈಟ್ ಎಕ್ಸ್ ಆ್ಯಂಡ್ ಲೆಂತ್. ಸೊ ಆಬ್ವಿಯಸ್ಲಿ ಇಟ್ಸ್ ಅ ಪೈಥಾಗರಸ್ ಥಿಯರಮ್. ಇಟ್ಸ್ ಅ ವೆರಿ ಫೇಮಸ್ ಥಿಯರಮ್. ನೀವು SSLC ಅಲ್ಲಿ ಐ ಥಿಂಕ್ 9th ಅನ್ಸೋದಲ್ವಾ. ಸೊ ದೇ ಆಸ್ಟ್ 9th or 8th ಅಲ್ಲಿ ತುಂಬ ಡಿರೈವೇಷನ್ ಇರುತ್ತೆ. So the relation is h square plus x square is basically L square. L is 5, so 5 square. L is not changing. Ladder length change ಆಗೋದಿಲ್ಲ. ನೀವು ಪುಲ್ ಮಾಡ್ತೀಯ ಅಷ್ಟೇ, ಲ್ಯಾಡರ್ ಮುಂದೆ ಬರುತ್ತೆ, ಹೈಟ್ ಡಿಕ್ರೀಸ್ ಆಗುತ್ತೆ, ಬಟ್ ಅದ್ರ ಲೆಂತ್ ಚೇಂಜ್ ಆಗೋದಿಲ್ಲ. ಓಕೆ, ಈಗ ದಟ್ಸ್ ದ ರಿಲೇಷನ್ ವಿ ಗಾಟ್ ಇಟ್ ನೌ. ಸೊ ಇಟ್ಸ್ ವೆರಿ ಸಿಂಪಲ್ ನೌ. ಯು ನೀಡ್ ಟು ಫೈಂಡ್ dh by dt. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ 2h into dh by dt. ಸೊ ಇದು ಬಂದು 2x into dx by dt and then 0 ಆಯ್ತಾ. ಸೊ ಈಗ ನಂತರ ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಕೆ ಅಷ್ಟೇ ಮಕ್ಕಳೇ. ಈಗ ಜಸ್ಟ್ ಪುಟ್ ಎವ್ರಿಥಿಂಗ್ ಇನ್ ದಿಸ್ ಇಕ್ವೇಷನ್. ಬಟ್ ಐ ನೀಡ್ ಟು ನೋ ಎಚ್ ಆಲ್ಸೋ, ರೈಟ್? ಬಿಕಾಸ್ ನನಗೆ ಹೆಚ್ ಬೇಕು, ಆದರೆ ಎಕ್ಸ್ ಮಾತ್ರ ಇದೆ. ಸೊ ಯೂಸಿಂಗ್ ಪೈಥಾಗರಸ್ ಥಿಯರಮ್, ಯೂಸಿಂಗ್ ದಿಸ್ ಥಿಯರಮ್, ಸೊ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 4, at x is equal to 4, what is h? Just substitute it. It's a famous Pythagoras triplets 3, 4, 5. So obviously ನಿಮ್ಮ h ಬಂದು 3 ಇರುತ್ತೆ, ಬಿಕಾಸ್ x 4 ಹಾಕಿದ್ರೆ 4 56, ಸಾರಿ 16, 25, 60, 25 minus 16 is 9 and h becomes 3. So x4 ಹಾಕಿದ್ರೆ h 3 ಆಗುತ್ತೆ. Pythagoras triplets 3, 4, 5. 3 square plus 4 square is equal to 5 square. Okay, so h ಬಂದು 3 ಆಗುತ್ತೆ. You can show the calculation that ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ತೋರಿಸ್ಬೋದು. ಓಕೆ, ಸಬ್ಸ್ಟಿಟ್ಯೂಟ್ ಹಿಯರ್ ನಾವು and 0 ಆಯ್ತಿದ್ದು. I can take 2 ಕಾಮನ್. 2 is not required actually. 2ನ ಕಾಮನ್ ತಗೊಂಡ್ರೆ ಈ ಕಡೆ 0 ಇರೋದ್ರಿಂದ 2 ಕೂಡ ಈ ಸೈಡ್ 0 ಆಗುತ್ತೆ. ಸೊ I can leave it, no issues. ಏನು ಹೇಳ್ತಾ ಇದ್ದೀನಿ ಅಂದರೆ h ಇಂಟು dh by dt ಅಲ್ವಾ, ಪ್ಲಸ್ x ಇಂಟು dx by dt, ದಟ್ ಶುಡ್ ಬಿ ಈಕ್ವಲ್ ಟು 0. ಸೊ 0, 2 ಬಂದು ಈ ಸೈಡ್ ಬಂದಾಗ 0 ಆಗುತ್ತೆ. ಈಗ ನಂತರ h ವ್ಯಾಲ್ಯೂ ಏನು? 3. dh by dt ಎಷ್ಟು ನನಗೆ ಗೊತ್ತಿಲ್ಲ, ಫೈನ್ ಮಾಡಬೇಕು. ಸೊ ಅದಾದಮೇಲೆ ನಂತರ x ವ್ಯಾಲ್ಯೂ ಎಷ್ಟು? 4. dx by dt ಎಷ್ಟು? ಪುಲ್ಡ್ ಪಾಸಿಟಿವ್ 2 ಈಕ್ವಲ್ ಟು 0. ನಾನೀಗ ಫೈನ್ ಮಾಡಬೇಕು ವಾಟ್ ಇಸ್ dh by dt.
ಸೊ dh by dt will be given by ಶಿಫ್ಟ್ ಮಾಡಿದ್ನ ಈ ಸರಿ -8 ಶಿಫ್ಟ್ ದ 3 ದಿಸ್ ಸೈಡ್ 3 ಇಲ್ಲಿರುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ dh by dt ಬಂದು you will get the answer as what -8/3 centimeters ಎಷ್ಟದು ಪರ್ ಸೆಕೆಂಡ್ ಅಂದರೆ. ಸೊ ಆಬ್ವಿಯಸ್ಲಿ ಡಿಕ್ರೀಸಿಂಗ್. ಸೊ ಅಂದರೆ ಇದನ್ನು ಪುಲ್ ಮಾಡಿದಾಗ ಇದು ಡಿಕ್ರೀಸ್ ಆಗುತ್ತೆ at the rate of 8/3 centimeters per second. ಅರ್ಥ ಆಯ್ತಾ ಇದು? ಅಗೇನ್ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು ಮಕ್ಕಳೇ. ಸೊ a balloon which is always remains spherical. So balloon ಯಾವುದು spherical ಇರೋದಿಲ್ಲ. So we assume it's always remains spherical because balloon shape ಹಿಂಗಿರೋ ಸ್ವಲ್ಪ. So let's assume there's a balloon which is always remains spherical. So it's very difficult to get a balloon which remains spherical, but is a sphere assume ಮಾಡ್ಕೊಳ್ಳಿ. So it's being inflated by pumping 900 cubic centimeters of gas per second. ಏನಿದು 900 cubic centimeters. cubic centimeters ಅಂದರೆ ಏನು? ಸೆಂಟಿಮೀಟರ್ ಕ್ಯೂಬ್. ಇಟ್ಸ್ ನಥಿಂಗ್ ಬಟ್ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಅದನ್ನೇ ಅವರು ಕ್ಯೂಬಿಕ್ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ವಾಟ್ ಈಸ್ ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ಸ್? ವಾಲ್ಯೂಮ್. ಅಂದರೆ ನಾನು ಹೇರ್ ಬ್ಲೋ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆಯಲ್ವಾ? ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ನಾನು ಹೇರ್ನ ಬ್ಲೋ ಮಾಡಿದಾಗ ಇದರಲ್ಲಿ ಹೇರ್ನ ಬ್ಲೋ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಆ ವಾಲ್ಯೂಮ್ ಯಾವ ರೇಟಲ್ಲಿ ಜಾಸ್ತಿ ಆಗ್ತಾ ಇದೆ? dv/dt ಬಂದು ಗಿವನ್ 900 ಸೆಂಟಿಮೀಟರ್ಸ್ ಕ್ಯೂಬ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇನ್ನೇನು ನೆಕ್ಸ್ಟು ಫೈಂಡ್ ದ ರೇಟ್ ಅಟ್ ವಿಚ್ ದ ರೇಡಿಯಸ್ ಆಫ್ ದ ಬಲೂನ್ ಇಸ್ ಚೇಂಜಿಂಗ್. ಸೊ ವಾಟ್ ಈಸ್ ದ ರೇಡಿಯಸ್? ಹೌ ಫಾಸ್ಟ್ ದ ರೇಡಿಯಸ್ ಇಸ್ ಚೇಂಜಿಂಗ್ ವೆನ್ ದ ರೇಡಿಯಸ್ ಇಸ್ 15 centimeters. ವೆರಿ ಸಿಂಪಲ್. ನೀವೇ ಟ್ರೈ ಮಾಡಿ ಫಸ್ಟ್. ಸೊ ಯು ಶುಡ್ ನೋ ದ ಫಾರ್ಮುಲಾ ಫಾರ್ ದ ವಾಲ್ಯೂಮ್ ಆಫ್ ದ ಬಲೂನ್. ಆ್ಯಂಡ್ ಇದರಲ್ಲಿ ಒಂದೇ ವೇರಿಯೇಬಲ್ ಇದೆ, ಎರಡು ವೇರಿಯೇಬಲ್ ಇಲ್ಲ. ಒಂದು ವೇಳೆ ಎರಡು ವೇರಿಯೇಬಲ್ ಇದ್ದರೆ ನಾವು ಕನ್ವರ್ಟ್ ಮಾಡಬೇಕು ಸಿಂಗಲ್ ವೇರಿಯೇಬಲ್ಗೆ. ಬಟ್ ಇಲ್ಲೇನು ಒಂದೇ ವೇರಿಯೇಬಲ್ ಇರುತ್ತೆ. ಸೊ ಲೆಟ್ಸ್ ವಾಟ್ ದ ವಾಲ್ಯೂಮ್ ಆಫ್ ದ ಬಲೂನ್ ಫಾರ್ಮುಲಾ? So volume is given by, so I think volume of balloon is 4/3 pi r cube. 4/3. So it is a single variable. So then tala ಕೆಡಿಸೋಷ್ಟು ಬೇಕಾಗಿಲ್ಲ. What is dv/dt will be? So dv/dt will be 4/3 pi into r cube. R cube formula ಏನು? 3r square into dr/dt. So substitute ಮಾಡಿ 900. So 4/3 3 get cancel ಆಗುತ್ತೆ. 4 pi r ಎಷ್ಟಿದೆ ಇಲ್ಲಿ? 15 square into dr/dt. So 900 into 4 pi into 15 square 225 ಆಗುತ್ತೆ. 225 into dr/dt. Actually 225 into 4. 225 into 4 is the famous number. It's 900 again. 225 2 is 450 ಇರುತ್ತೆ. 450 2 is ನಿಮಗೆ 900 ಬರುತ್ತೆ. So this is nothing but 900. ಇದು 225 4 900 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಯಾಕೆಂದರೆ 4 into 225 900. ಆ ಕಡೆ 900 ಈ ಕಡೆ 900, ಎರಡು ಕಡೆ 900 ಇದೆ. ಇನ್ ಕ್ಯಾನ್ಸಲ್ ದ 900. ಓಕೆ. ಈಗ 1 is equal to pi into dr/dt. So what is my pi will be? So dr/dt will be equal to 1/pi centimeters per second. ಅರ್ಥ ಆಯ್ತಾ? ಅಗೇನ್ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ನಿಮಗೆ ವಾಲ್ಯೂಮ್ ಗೊತ್ತಿರಬೇಕು. And they given dv/dt and you have to find the dr/dt. So and then this is a formula which relates. ಎಲ್ಲ ಕ್ವಶನ್ಸ್ ಅಲ್ಲೂ ಈ ಚಾಪ್ಟರ್ ಇಂದ ಈ ಕ್ವಶನ್ಸ್ ಅಲ್ಲಿ ವಾಟ್ ಐ ಹ್ಯಾವ್ ಸೀನ್ ಇಸ್ ರೈಟ್. ಬೇಸಿಕಲಿ ನಿಮಗೆ ಫಸ್ಟು ಯು ಶುಡ್ ನೋ ವಾಟ್ ಈಸ್ ಗಿವನ್. ಯಾವ ರೇಟ್ನ ಕೊಟ್ಟಿದ್ದಾರೆ, ಯಾವುದೋ ಒಂದು ರೇಟ್ ಕೊಟ್ಟಿರ್ತಾರೆ ನಿಮಗೆ, ವಾಲ್ಯೂಮೋ ಯಾವುದೋ ಒಂದು, ಅದರಿಂದ ಇನ್ನೊಂದು ರೇಟ್ನ ಫೈಂಡ್ ಮಾಡಬೇಕು. ಈಗ ವಾಲ್ಯೂಮ್ ಚೇಂಜ್ ಆಗ್ತಾರೆ, ರೇಟ್ ಯಾವ ಥರ ಚೇಂಜ್ ಆಗ್ತಾಯಿದೆ. ಇಲ್ಲಾಂದರೆ ರೇಟ್ ಚೇಂಜ್ ಆಗ್ತದೆ, ವಾಲ್ಯೂಮ್ ಯಾವ ಥರ ಚೇಂಜ್ ಆಗ್ತಾರೆ. ಯಾವುದೋ ಒಂದು ಕ್ವಾಂಟಿಟಿ ಕೊಟ್ಟು ಇನ್ನೊಂದು ಕ್ವಾಂಟಿಟಿನ ಫೈಂಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ನೀವು ಬೇಸಿಕಲಿ ಏನು ಮಾಡೋಕ್ಕಂದ್ರೆ ಅದನ್ನು ಐಡೆಂಟಿಫೈ ಮಾಡಬೇಕು. ನಂತರ ಯು ಹ್ಯಾವ್ ಟು ಫೈಂಡ್ ಅ ರಿಲೇಷನ್ ಬಿಟ್ವೀನ್ ದೋಸ್ ಟೂ ಕ್ವಾಂಟಿಟೀಸ್. ಈಗ ವಾಲ್ಯೂಮ್ಗೂ ಮತ್ತು ರೇಡಿಯಸ್ಗೆ ಏನು ರಿಲೇಷನ್ನು? ಫಾರ್ಮುಲಾಸ್ ಬೇಸಿಕಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದರ ರಿಲೇಷನ್ ಗೊತ್ತಾದ್ಮೇಲೆ ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆನ್ಸರ್ನ ತೆಗಿಬೇಕು. ಅಷ್ಟೇ. ಇದು ವೆರಿ ಸಿಂಪಲ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಓಕೆ, ದಟ್ಸ್ ಆಲ್. ಓಕೆ, ಸೊ ಐ ಹ್ಯಾವ್ ಟೇಕನ್ ಆಲ್ಮೋಸ್ಟ್ ಮಕ್ಕಳು ಎಲ್ಲ ಕ್ವಶನ್ಸು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ಕ್ವಶನ್ ನೀವೇ ಮಾಡಿ, ಸೇಮ್ ಕ್ವಶನ್ ಇರೋದ್ರಿಂದ. ಆ್ಯಂಡ್ ದಟ್ಸ್ ಆಲ್. ಐ ಹೋಪ್ ಯು ಗಾಟ್ ದ ಅಂಡರ್ಸ್ಟುಡ್. ಆ್ಯಂಡ್ ಈ ರೀತಿ ಕಾನ್ಸೆಪ್ಟ್ ವೀಡಿಯೋಸ್ ಮಾಡಿದಾಗ ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ನಿಮ್ಗೆ ಅರ್ಥ ಆಗಿದೆ, ನೀವು ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ವೆನ್ ಎ ಟೀಚರ್ ಡಸ್ ಅ ಲಾಂಗ್ ವೀಡಿಯೋಸ್ ಫಾರ್ ಯು, ಯಾವುದೋ ಅಪ್ಡೇಟ್ ವೀಡಿಯೋಸ್ ಅಂದರೆ ಯು ಡೋಂಟ್ ಹ್ಯಾವ್ ಟು ತಲೆ ಕೆಡಿಸೋದು ಬೇಕಾಗಿಲ್ಲ. ನೀವು ಲೈಕ್ ಮಾಡಲೇನೋ ಡಸಂಟ್ ಮ್ಯಾಟರ್, ಬಟ್ ಯು ಹ್ಯಾವ್ ಟು ಲೈಕ್. ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ಕನ್ನಡದಲ್ಲಿ ಇರೋರೇ ತುಂಬ ಕಡಿಮೆ ಆಡಿಯನ್ಸು. ಯು ಡೂಯಿಂಗ್ ಆಲ್ ದಿಸ್ ವೀಡಿಯೋಸ್ ಫಾರ್ ತುಂಬ ಕಡಿಮೆ ಆಡಿಯನ್ಸ್ಗೆ. ಐ ಹೋಪ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಡೂ ಲೈಕ್ ದಿಸ್ ವೀಡಿಯೋ, ಶೇರ್ ದಿಸ್ ವೀಡಿಯೋ.
ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅರ್ಥ ಆಯ್ತಿಲ್ಲ ಅಂತ. ಆ್ಯಂಡ್ ದಟ್ಸ್ ಇಟ್, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್. ಬೈ ಬೈ, ಟೇಕ್ ಕೇರ್.